ಓಂ ಶಾಂತಿ. ಮೊನ್ನೆ ದಿನ ನಾವು ಮುರಳಿಯಲ್ಲಿ ಬರುವಂತ ಕತೆಗಳನ್ನ ನೋಡಿದ್ವಿ. ಈಗೂ ಕಂಟಿನ್ಯೂ ಮಾಡೋಣ್ರಿ. ಒಂದ್ 54 ಅದಾವ್ರಿ ಅವ್. ಅದನ್ನ ಮುರಳಿ ಒಳಗ್ ಬರುವಂತದ್ ಕತೆಗಳ್ರಿ. ಅದ್ರೊಳಗ ಇವತ್ತ ಏನ್ ನೋಡೋಣ ಅಂದ್ರ ಅಂಗದ ಬಗ್ಗೆ ನೋಡೋಣ. ಬಾಬಾ ಅಂತಾರಲ್ಲ, ನೀವ್ ಅಂಗದ್ ಸಮಾನ ಗಟ್ಟಿ ಆಗ್ಬೇಕು, ಮಹಾವೀರರಾಗ್ಬೇಕು ಅಂತ ಹೇಳಿ. ಅಂಗದ್ ಯಾರಂದ್ರ ಬಾಳಿ ಮಗ ಇರ್ತಾನ್ರಿ. ಅವ್ ಸುಗ್ರೀವನ ರಾಜಧಾನಿಯೊಳಗ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರ್ತಾನೆ. ಯಾವಾಗ ಸೀತೆ ಅಪಹರಣ ಆಕೈತಿ, ರಾಮನ ದೂತಾಗಿ ಅವನು ಇದಕ್ ಹೋಗ್ತಾನ್ರಿ, ಲಂಕಾಕ್ ಹೋಗ್ತಾನ್ರಿ. ಅವಾಗ ಹೋದಾಗ ರಾಮನಿಗೆ ರಿಕ್ವೆಸ್ಟ್ ಮಾಡ್ತಾನ, ಬಿಟ್ ಬಿಡ ಅವ್ರನ್ನ ಅಂತ ಹೇಳಿ, ಸೀತೆಯನ್ನ ಬಿಡು ಅಂತ ಹೇಳಿ. ಅವಾಗ ಅವಂತನ್ನ ಬಿಡಂಗಿಲ್ಲ ಅಂತ ಹೇಳಿ. ಅದಕ್ಕೆ ಅವ್ರನ್ನ ಸಿಟ್ಟು ಬಂದ್ ಏನ್ ಮಾಡ್ತಾನಂದ್ರ, ರಾವಣ ಎಲ್ಲಾರ್ಗು ಆದೇಶ ಕೊಡ್ತಾನ, ನೀನ್ ಎತ್ ಹೋಗಿರಿ ಅಂತ ಹೇಳಿ. ಇವ ಹೋಗಿ ಅಲ್ಲಿ ಇದನ್ ಹೇಳಾಕ್ ಸ್ಟಾರ್ಟ್ ಮಾಡ್ತಾನ್ರಿ. ಏನ್ರಿ ಜ್ಞಾನ ಕೊಡಾಕ ಸ್ಟಾರ್ಟ್ ಮಾಡ್ಕೊಳ್ಳೆ, ಅವಾಗ ಎತ್ ಹೋಗಿರಿ ಅಂತ ಹೇಳಿ. ಅವಾಗ ಅಂಗದ್ ಅಂತ ನನ್ ಬರೀ ಕಾಲ್ ಒಂದ್ ಎತ್ತ ಸಾಕ್ ನೀ ಆಮೇಲೆ ನನ್ ಪೂರ ಎತ್ ಹಾಕವ ಅಂತಂತಾನ್ರಿ. ಅವಾಗ ಒಳಗಡೆ ಒಂದ ಕಾಲ್ ಹೆಜ್ಜೆನ ಹಿಂಗ್ ಮುಂದಿಟ್ಟು ಏನ್ ಮಾಡ್ತಾನ್ರಿ, ಒಳಗ ರಾಮ ನನಗ ತೊಟ್ಟು ತಾಕತ್ತಿಲ್ಲ, ನಿನ್ನ ಭರವಸೆ ಮೇಲೆ ಕಾಲ್ ಇಡಾಕತ್ತೇನಿ, ನೀನ ನನ್ನ ಬಚಾವ್ ಮಾಡ್ಬೇಕಂತ ಹೇಳಿ ರಾಮ್ ಅಂತ ಹೇಳಿ ಒಂದ್ ಕಾಲನ್ನ ಇಡ್ತಾರು. ಆಮೇಲೆ ಎಲ್ಲಾ ಅಲ್ಲಿ ಉಪಸ್ಥಿತಿ ಇರುವಂತ ಎಲ್ಲಾ ಪ್ರಜೆಗಳನ್ರಿ, ಸಿಪಾಯಿಗಳನ್ರಿ ಅವ್ರ ಕಾಲ್ ಎತ್ತಲಿಕ್ಕೆ ನೋಡ್ತಾರು, ಯಾರು ಎತ್ತಕ್ ಆಗುದಿಲ್ರಿ. ಆಮೇಲೆ ಸ್ವಯಂ ರಾವಣನೇ ಇಳಿದು ಬರ್ತಾನ್ರಿ ತಳಗಡೆ. ರಾವಣ ಇಳಿದು ಬಂದ್ ಕಾಲ್ ಎತ್ತಲಿಕ್ಕೆ ನೋಡ್ತಾನ. ಅವಾಗ ಅಂಗದ್ ಹೇಳ್ತಾನು ಏನಂತ, ನನ್ ಕಾಲ್ ಯಾಕೆ ಹಿಡಿತಿ, ಹಿಡಿಯೋದೈತಂದ್ರ ರಾಮಕ್ ಶರಣಾಗು, ನಿಂದ ಕಲ್ಯಾಣ ಆಗ್ತೈತಿ ಅಂತ ಹೇಳಿ. ಇದ್ರ ಭಾವ ಏನಂದ್ರ ನಾವ್ ಬಲೆ ನಮ್ತೋಗ ಏನೂ ತಾಕತ್ತಿಲ್ರಿ. ಯಾಕಂದ್ರ ಕಲಿಯುಗ ಅಂತದಲ್ಲಿ ಬಂದ್ ನಿಂತೇವಿ, ತಾಕತ್ ನಮ್ಮಲ್ಲಿ ಏನೂ ಇಲ್ಲ. ಆದ್ರ ಒಬ್ಬ ರಾಮ ಶಿವಪ್ಪನ ಮೇಲೆ ನಮಗ ಭರವಸೆ ಇತ್ತು. ಅವನ್ ಹೆಜ್ಜೆ ಮೇಲೆ ಒಂದ್ ಹೆಜ್ಜೆನ ಇಟ್ರ ಮುಂದಿನ ಕಲ್ಯಾಣ ಅವ್ ಮಾಡ್ತಾನ್ರಿ, ಮುಂದಿನ ನೋಡ್ಕೊಂಡ್ ಅವ್ನ್ ಮಾಡ್ತಾನ್ರಿ. ಅದ ನೋಡ್ರಲ್ಲ, ಅವ್ನಿಗ್ ಒಂದ್ ವೇಳೆ ಎಲ್ಲಾರು ಎತ್ತಿದ್ರಂದ್ರ ಅವ್ನ ಅಸಹ್ಯ ಆಕೈತಿಲ್ರಿ. ಭಗವಂತಗ್ ಗೊತ್ತೈತಿ ನನ್ನ ಮಗೊಂದ್ ಅಸಹ್ಯ ಆಗ್ಬಾರ್ದ ಅಂತ ಹೇಳಿ ಮುಂದಿನ ಕೆಲ್ಸ ತಗೋತಾನ್ರಿ. ಹಂಗ ಬಾಬಾ ಏನ್ ಹೇಳ್ತಾನ, ಒಂದ್ ಹೆಜ್ಜೆ ಹಿಮ್ಮತ್ ನೀ ಇಡು, 100 ಹೆಜ್ಜೆ ನಾ ಇಡ್ತೇನಿ ಅಂತ ಹೇಳಿ. ಅದಕ್ಕ ನಾವೇನ್ ಮಾಡ್ತೇವಿ, ಒಂದ್ ಹೆಜ್ಜೆ ಇಡಾಕನ ಭಗವಂತ ನೋಡ್ತೇವಿ, ನೀನ ಮೊದಲು ಇಡತ್ ಹೇಳಿ. ಆದ್ರ ಪರಮಾತ್ಮ ಏನ್ ಹೇಳ್ತಾನೆ ಅಂದ್ರೆ, ಒಂದ್ ಹೆಜ್ಜೆ ನೀ ಇಡ, ಮುಂದಿನ ನಾ ಕೆಲ್ಸ ಮಾಡ್ತೇನೆ. ಅಟ್ಟ ನಮಗ ಅಂಗದ ಸಮಾನ ನಿಶ್ಚಯ ಬುದ್ಧಿ ಬೇಕ್ರಿ ಹಾ ಏನ್ರಿ ಬಾಬಾ ಏನಂತಾನ, ಅಂಗದ್ ಸಮಾನ ನಿಮ್ಗೆ ಏನ್ ಇರ್ಬೇಕು, ಅಟೂಟವಾದಂತ ನಿಶ್ಚಯ. ನೋಡ್ರಿ, ಒಂದ್ ಕಾಲ್ ಒಂದ್ ಸರ್ಸಾಕ್ ಎಟ್ಟೋದ್ ಹಿಡಿತೈತ್ರಿ ಅಣ್ಣಾರ, ಕಾಲ್ ಸರ್ಸಾಡಕ್ ಎಟ್ಟೋದ್ ಹಿಡಿತೈತ್ರಿ. ಯಾರು ಸರ್ಸಾಡಕ್ ಆಗ್ಲಿಲ್ರಿ. ಯಾಕ ಭರವಸೆ ಅವ್ನ್ ಕಾಯ್ತ್ರಿ. ಹಂಗ ನಮಗೂ ಕಾಯೋದ್ ಲಾಸ್ಟಿಗೆ ಏನ್ರಕ್ಕಾರ ಬಾಬಾ ಹೇಳ್ತಾನ, ಏನ್ ಬೇಕಾದಾಗ್ಲಿ ನಿನಗ ಬೆಣ್ಣೆ ಕೂದ್ಲಂಗನ ಅಂತಿಮ ಸಮಯನ ಕರ್ಕೊಂಡ್ ಹೋಗ್ತೇನೆ. ಏನ್ ಬೇಕಾದಾಗ್ಲಿ ನಿನಗ ಧಕ್ಕೆ ಆಗ್ಲಂಗ್ ನೋಡ್ಕೋತೇನೆ. ಏನ್ ಬೇಕಾದಾಗ್ಲಿ ನಿನ್ ಮುಕ್ತಿನ ಕರ್ಕೊಂಡ ಹೋಗ್ತೇನೆ. ಏನ್ ಬೇಕಾದಾಗ್ಲಿ ನಿಮ್ ಎಲ್ಲಾರ್ನು ನಾ ಸ್ವರ್ಗಕ್ ಕರ್ಕೊಂಡ ಹೋಗ್ತೇನೆ ಅಂದ್ ಭರವಸೆ ಕೊಟ್ಟಾನ. ಭರವಸೆ ಕೊಟ್ಟಾನಂದ್ಮೇಲೆ ಅವನ್ ಮೇಲೆ ಏನ್ ಬಿಡ್ಬೇಕ್ರಿ, ನಾವ ನಿಶ್ಚಯ ಇಟ್ಟು ಬಿಡ್ಬೇಕ್ರಿ. ಇದು ಒಂದೇದ್. ಎರಡನೇದ್ ಕತೆ, ನಾರದನ ಕತೆ. ಬಾಬಾ ಹೇಳ್ತಾನ, ಮುರಳಿ ನಾರದರ ಬಗ್ಗೆ ಹೇಳ್ತಾನೆ. ನಾರದ್ರಿ ಅವ ತಪಸ್ವಿ, ತ್ಯಾಗದಲ್ಲಿ ನನ್ನ ಕರ್ಮೇಂದ್ರಗಳ ಮೇಲೆ ವಿಜಯ ಆಗ್ಬೇಕಂತ ಹೇಳಿ ತಪಸ್ಸಿನ ಕೂತ್ ಬಿಡ್ತಾನ. ಇವ್ ಎಷ್ಟೆಷ್ಟು ತಪಸ್ಸು ಮಾಡ್ತಾನಲ್ರಿ, ಇಂದ್ರನಿಗೆ ಚೇರ್ ಅಳ್ಗಾಡ ಸ್ಟಾರ್ಟ್ ಆಕತ್ರಿ. ಇವ್ ಜಾಸ್ತಿ ತಪಸ್ಸು ಮಾಡ್ರ ನಂದ್ ಎಲ್ಲಿ ಇದಾಕೈತಿ ಅಂತ ಹೇಳಿ ರೂಪಿಕಿಯರನ್ನ, ಪರಿಗಳನ್ನ ತಳ ಕಳಿಸ್ತಾನ್ರಿ. ಹೋಗಿ ಅವನ್ ಒಂದಿಟ ಏನ್ ಮಾಡು, ಡಿಸ್ಟರ್ಬ್ ಮಾಡು ಅಂತ ಹೇಳಿ. ಅವ್ರೆಲ್ಲರೂ ತಳಗ್ ಇಳಿತಾರೆ. ತಳಗ್ ಇಳಿದು ಅವ್ನ್ಗೆಲ್ಲ ಭಂಗ ಮಾಡಕ್ ನೋಡ್ತಾರಿ ತಪಸ್ಸವನ್ನ. ಆದ್ರ ನಾರದನ್ ತಪಸ್ಸು ಯಾರು ಏನ್ರಿ ಭಂಗ ಮಾಡಕ್ ಸಾಧ್ಯನೇ ಆಗಂಗಿಲ್ರಿ. ಅವಾಗ ನಾರದ ಏನ್ ಮಾಡ್ತಾನಂದ್ರ, ತಂದ ಎಲ್ಲಾ ತಪಸ್ಸೆ ಮುಗಿದ್ಮೇಲೆ ತನ್ನ ಹತೋಟಿ ಹೋಗಿ ಬಂದ್ ಬಿಟ್ಟೇನಿ ಅಂತ ಹೇಳಿ ಅವನಿಗೆ ಸ್ವಲ್ಪ ಗರ್ವ ಬಂದ್ ಬಿಡ್ತೈತ್ರಿ, ಅಭಿಮಾನ ಬಂದ್ ಬಿಡ್ತೈತ್ರಿ. ಬ್ರಹ್ಮ ವಿಷ್ಣು ಶಂಕರ ದೇವತೆಗಳಿಗೆ ಹೇಳಿಕ್ ಹೋಗ್ತಾನ್ರಿ. ಆಮೇಲೆ ಇವ್ರ 3 ಜನ ದೇವತೆಗಳು ಇವ್ರು ಯೋಚನೆ ಮಾಡ್ತಾನೆ, ಇವನು ಬುದ್ಧಿ ಪಾಠ ಕಳಿಸ್ಬೇಕು, ಅಭಿಮಾನ ಬಂದೈತತಿ. ಏನ್ ಮಾಡ್ತಾರ, ಹೋಗುವ ಹಾದಿಯಲ್ಲಿ ಚಂದ ಒಂದ್ ಅರಮನೆ ರಾಜ್ಯ ದರ್ಬಾರವನ್ನ ತಯಾರ್ ಮಾಡಿ ಇಟ್ಬಿಡ್ತಾರೆ. ಅಲ್ಲಿ ಸುಂದರ ಸುಂದರ ಪರಿಗಳನ್ನ ಏನ್ ಮಾಡ್ತಾರಿ, ನಿರ್ಮಾಣ ಮಾಡ್ಬಿಡ್ತಾರೆ. ಆಮೇಲೆ ಅಲ್ಲಿ ಶೆಹನಾಯಿ ಊದದ್ ಅವಾಜ್ ಕೇಳಿಸ್ತೈತಿ. ಇಲ್ಲಿ ಏನ್ ಶೆಹನಾಯಿ ಊದಾಕತ್ತಾರು, ಏನೈತಿ ರಾಜನ ಅರಮನೆ ಒಳಗ ಅಂತ ಹೇಳಿ ಒಳಗ್ ಹೋಗ್ತೇನ್ರಿ. ಅವಾಗ ರಾಜ ಏನಂತಾರು, ನನ್ನ ಮಕ್ಕಳನ್ನ ಮದ್ವಿ ಮಾಡಕ್ ನಿಂತಿದ್ದೇನಿ, ನೀ ಬಂದ್ ಆಶೀರ್ವಾದ ಮಾಡು ಅಂತ ಹೇಳ್ತಾರೆ. ಯಾರಿಗ್ರಿ, ನಾರದನಿಗೆ. ಅದಕ್ಕ ನಾರದ ಒಳಗ್ ಬಂದು ಹೇಳಲಿಕ್ಕೆ ಹೋಗ್ತಾನ್ರಿ. ನೋಡ್ತಾನು, ಅಟ್ಟೊತ್ತಿಗೆ ಲಕ್ಷ್ಮಿ ನೋಡ್ಬಿಡ್ತಾನ್ರಿ.
ಲಕ್ಷ್ಮಿ ಸುಂದರ ಲಕ್ಷ್ಮಿ ನೋಡ್ಕೊಳ್ಳೋ ಮನಸ್ಸಾಗ್ಬಿಡ್ತೈತಿ ನಾಕಿನ್ ಮದ್ವೆ ಆಶೀರ್ವಾದ ಮಾಡಾಕ ಹೊಂಟಿದ್ ಎದಕ್ರಿ ನಾ ಎಲ್ಲಾರ ಮೇಲೂ ಕರ್ಮೇಂದ್ರಿಗಳ ಮನಸ್ಸ ಮೇಲೆ ಚಂಚಲತೆ ಮೇಲೆ ನಾನ್ ವಿಜಯ ಹೊಂದೇನಂತ ಗರ್ವಲಿ ಹೇಳಾಕ್ ಹೊಂಟಿದ್ರಿ ಲಕ್ಷ್ಮಿ ಏನ್ ನೋಡ್ತಾನೋ ಪೊಳಿಗ್ ಬಿದ್ದ್ ಬಿಡ್ತಾನ. ಆಮೇಲೆ ಏನ್ ಮಾಡ್ತಾನಂದ್ರೆ ನಾರದ ಇವನ್ ಕಡೆ ಹೋಗ್ತಾನ್ರಿ, ಹರಿ ಕಡೆ ಹೋಗ್ತಾನ. ಹರಿ ಅಂದ್ರೆ ಯಾರೇ ವಿಷ್ಣು. ವಿಷ್ಣುನ್ ಕಡೆ ಹೋಗಿ ಏನ್ ಹೇಳ್ತಾನೋ, ನನ್ನೂ ಕೂಡ ಚಂದ ತಯಾರ್ ಮಾಡು, ನನ್ನೂ ನಿನಗದೆ ಹರಿಗತೆ ಮಾಡ್ಬಿಡು, ಅವಾಗ ಲಕ್ಷ್ಮಿ ನನ್ನ ಒಳಸ್ಕೋಬೇಕು ಅಂತ. ಅದಕ್ಕ ವಿಷ್ಣು ನನ್ ತಡಿ ನಿನಗ್ ಪಾಠ ಕಲಿಸ್ಬೇಕಂತ ಹೇಳಿ ಏನ್ ಮಾಡ್ತಾವ, ಸುಂದರ ರೂಪವನ್ನ ಅವನಿಗ ಕೊಟ್ಟು ಬಿಡ್ತಾನ್ರಿ. ಶರೀರ ಎಲ್ಲಾ ಹರಿಗತೆ ಸುಂದರ ರೂಪ ಕೊಡ್ತಾನು, ಮುಖ ಮಾತ್ರ ಮಂಗ್ಯಾನ್ ಗತೆ ಮಾಡ್ಬಿಡ್ತಾನ್ರಿ. ಆಮೇಲೆ ಹೋಗ್ತಾನ, ಬಾಳ ಇತ್ರಲ್ಲೇ ಹೋಗ್ತಾನೆ, ಲಕ್ಷ್ಮಿ ನನ್ನ ಒರೆಸ್ಕೋಬೇಕಂದ್ರ ನಾ ಹರಿ ರೂಪವನ್ನ ತಾಳಿದ್ದೇನೆ ಅಂತ ಹೇಳಿ ಬಂದ ನಿಂತು ಬಿಡ್ತಾನ್ರಿ. ಅವಾಗ ಬಂದ ನಿಂತಾಗ ಇನ್ ಲಕ್ಷ್ಮಿ ಬರ್ತಾಳ್ರಿ. ಲಕ್ಷ್ಮಿ ಬಂದ್ ಕೂಡಲೇನ ಆ ಹಾರವನ್ನ ಅವನಿಗೆ ಹಾಕೋದೇ ಇಲ್ರಿ. ಹೋಗಿ ವಿಷ್ಣುನ ಬಂದ್ ನಿಂತಿರ್ತಾನ್ರಿ, ವಿಷ್ಣುಗ್ ಹಾಕ್ಬಿಡ್ತಾ. ಅವಾಗ ಅನ್ನಿಸ್ತೈತಿ, ಯಾಕ ನಾರದ, ಯಾಕ ಲಕ್ಷ್ಮಿ ನನಗ್ ಹಾಕ್ಲಿಲ್ಲ, ಬಾಳ ಅಸಹ್ಯ ಆಕೈತ್ರಿ, ಯಾಕ ಹಾಕ್ಲಿಲ್ಲ ಅಂತ ಹೇಳಿ ಬರ್ತಾನ್ರಿ. ಊರೊಳಗ್ ಬರ್ತಾನು, ಬಾವ್ಯಾಗ ನೋಡ್ತಾನ್ರಿ ತನ್ನ ಮುಖವನ್ನ. ಆ ನೀರ್ನ್ಯಾಗ ನೋಡ್ಮ್ಯಾಗ ಗೊತ್ತಾಕೈತಿ ಮುಖ ಏನೈತ್ರಿ, ಮಂಗ್ಯಾಂಗ ಐತಿ. ಅವಾಗ ತಿಳಿತೈತಿ ಯಾಕ ಲಕ್ಷ್ಮಿ ನನ್ನ ಒರೆಸ್ಕೊಳ್ಳಿಲ್ಲ, ವಿಷ್ಣು ನನಗ್ ಮೋಸ ಮಾಡ್ದ ಅಂತ ಗೊತ್ತಾತು, ವಿಷ್ಣು ನನ್ ಕರೆಕ್ಟ್ ಪಾಠ ಕೊಟ್ಟಾನ ಅಂತ ಹೇಳಿ ಗೊತ್ತಾಕೈತಿ. ಅಂದ್ರೆ ಇದ್ರ ಭಾವ ಏನ್ರಿ, ಬಾಬಾನು ಅಂತಾರ, ಮಕ್ಳಲ್ಲಿ ಲಕ್ಷ್ಮೀ ನಾರಾಯಣ ಯಾರು ಆಗ್ತೀರಿ, ಎಲ್ಲಾರು ಕೈ ಎತ್ತು. ಯಾರ್ ಲಕ್ಷ್ಮಿನ ಒರ್ಸ್ಕೋತೀರ, ಹಾ ಬಾಬಾ ನಾವ್ ಒರ್ಸ್ಕೋತೇವತ್ತ. ಆದ್ರೆ ಬಾಬಾ ಹೇಳ್ತಾರ, ಲಕ್ಷ್ಮಿ ಒರ್ಸ್ಕೋಕ ಲಾಯಕ್ರಾಗಿರೀನ, ಬರ ಮ್ಯಾಗ್ ನಾವ್ ಬ್ರಾಹ್ಮಣರಾಗೇವಿ, ಮ್ಯಾಗ್ ನಾವ್ ವೇಷಭೂಷೆಗಳ ಹಾಕೋಕತ್ತೇವ್ರಿ, ಮ್ಯಾಗ್ ನಾವ್ ಬ್ಯಾಚ್ ಹಾಕೋಕತ್ತೇವ್ರಿ, ಮ್ಯಾಗ್ ಎಲ್ಲಾ ಬಿಡಿ ಸಾಡಿ ಉಡ್ಕೋಕತ್ತೇವ್ರಿ, ಹೊರಗಿಂದೆಲ್ಲಾ ನೋಟದಲ್ಲಿ ಶ್ರೀಮತ್ಗಳನ್ನೇ ಪಾಲನೆ ಮಾಡ್ಕೋತಾ ಇದೀವ್ರಿ, ಗುಣದಲ್ಲಿ ಇನ್ನ ಮಂಗ್ಯಾಗತಿ ಅದೇವ್ರಿ ನಾವ್ ಇನ್ನ ಮೋಹ ಐತ್ರಿ, ಇನ್ನ ವಿಕಾರಗಳ ಇದಾವ್ರಿ, ಇನ್ನ ಅಹಂಕಾರ ಐತ್ರಿ, ಇನ್ನ ಹೊಟ್ಟೆ ಕಿಚ್ಚೆ ಐತ್ರಿ. ಇನ್ನ ಮಂಗ್ಯ ಗುಣಗಳನ್ನ ತಕ್ಕೊಳಿಲ್ಲ ಅಂದ್ರ ಲಕ್ಷ್ಮಿ ಒರ್ಸ್ಕೋಕ ಲಾಯಕರ ಆಗೋದೇ ಇಲ್ರಿ. ಮತ್ ಹಿಂಗ ಅಂತೀರ ಅಕ್ಕರ ಸತ್ಯವನ ಪ್ರಜೆಗಳು ಎಲ್ಲಾರು ಅವರು ಲಕ್ಷ್ಮಿಗಳಲ್ರಿ, ಅವ್ರು ಒರ್ಸ್ಕೋತೇವ್ ತೋರಿ ಅಂತೀರ ಏನ್ರಿ. ಸತ್ಯವಾದ ಮಹಾರಾಣಿ, ಮೊದಲನೇ ಮಹಾರಾಣಿ ಲಕ್ಷ್ಮಿನ ಒರ್ಸ್ಕೋಬೇಕಾದ್ರೆ ನಾವು ಏನ್ ಮಾಡ್ಬೇಕ್ರಿ ಅನ್ನಾರ ಅಕ್ಕರ, ಒಳಗಿರುವಂತ ಮಂಗ್ಯ ಗುಣಗಳನ್ನ ಏನ್ ಮಾಡ್ಬೇಕಂತನ್ರಿ ಬಾಬಾ ಬಿಡ್ಬೇಕಂತನ್ರಿ. ಬಾಳ ಚಂದ ಅದಾವ್ರಿ. ಮೂರನೇ ಕತಿ ಪಂಡಿತನ ಕತಿರಿ. ಮೂರನೇ ಕತಿ ಯಾರ್ದ್ರಿ, ಪಂಡಿತ ಕತಿ. ಅವ ಏನ್ ಮಾಡ್ತಿರ್ತಾನಂದ್ರ ನದಿ ದಂಡಿ ಮೇಲೆ ಕೂತ, ಪಂಡಿತರು ಏನ್ರಿ ಅವ್ರ ಬಾಳ ಚಂದ ವೇದ ಶಾಸ್ತ್ರ ಪುರಾಣ ಓದಿರುವಂತವ್ರಿ ಅವ್ರ. ಅವ್ರ ನದಿ ದಂಡಿ ಮೇಲೆ ಕುತ್ಕೊಂಡಿರ್ತಾರಿ. ನದಿ ದಂಡಿ ಮೇಲೆ ಕುತ್ಕೊಂಡು ಏನ್ ಮಾಡ್ತಿರ್ತಾನಂದ್ರ ಹೋಗೋರ್ ಬರೋರ್ಗೆಲ್ಲಾ ಉಪದೇಶ ಕೊಡ್ತಿರ್ತಾನ್ರಿ, ಹಿಂಗ್ ಮಾಡ್ರೋ ಅಂತ. ಆ ಬ್ರಾಹ್ಮಣಿಗೆ ಒಬ್ಬ ಹೆಣ್ಣು ಮಗಳು ಪ್ರತಿದಿನ ಹಾಲ್ ಕೊಡ್ತಿರ್ತಾಳ್ರಿ. ಬಂದ ಆಕಿ ಹಾಲ್ ಕೊಡ್ಬೇಕಂದ್ರ ನದಿ ಪಾರ್ ಮಾಡ್ಬೇಕಾದ್ರ ನಾವೀಗ ಬರ್ಬೇಕಾಕೈತ್ರಿ, ಬೋಟ್ ಬರ್ಬೇಕಾಕೈತಿ. ಆಕಿ ಹತ್ಬೇಕು, ಹತ್ತಾದ್ಮೇಲೆ ಹೋಗ್ಕೊಡ್ಬೇಕು. ಆಕಿ ಹೋಗೋಷ್ಟ್ರೋಗನ ಸೂರ್ಯ ಉದಯ ಆಗಿ ಜಾಸ್ತಿನ ಆಗಿರ್ತೈತಿ. ಆಮೇಲೆ ಒಮ್ಮೆ ಮಂತು ಎಷ್ಟು ಲೇಟ್ ಆಕೈತಿ, ಎಲ್ಲಾರ ಮನಿಗ್ ಹೋಗಿ ಎಲ್ಲಾ ತಂದ ಹಿಂಡ್ಕೊಂಡು ಎಲ್ಲಾರ ಮನಿಗ್ ಕೊಡಿಸ್ರೋಗ ಒಮ್ಮೆ ಸಾಯಂಕಾಲನು ಹೋಗ್ತಿರ್ತಾಳ್ರಿ ಬ್ರಾಹ್ಮಣ ಏನಂತಾನಂದ್ರ, ಪಂಡಿತ್ ಏನಂತಾನಂದ್ರ, ನೀ ಎಷ್ಟು ಲೇಟ್ ಮಾಡಿ ಬರ್ತಿಲ್ಲ, ನಾಳಿಂದ ಬೇಗ ಬಾ ಅಂತ ಹೇಳ್ತಾನ. ಆಯ್ತತ್ ಹೇಳಿ ಮತ್ ನಾಳೆ ದಿನ ಎಲ್ಲಾರ್ಗು ಮನಿ ಕೊಟ್ಟು ಮತ್ತೆ ಎಟ್ಟೋರು ಮಾಡ್ರು ಹಿಂಗ್ ಹೋಗಿಸ್ರೋಗ ನಾವ್ ಏನಾಗಿರ್ತೈತ್ರಿ, ದಾಟಿ ಬಿಟ್ಟಿರ್ತೈತ್ರಿ. ಆಕಿ ಮತ್ತೆ ಇನ್ನೊಂದ ನಾವು ಬರೋಷ್ಟ್ರೋಗ ಲೇಟ್ ಆಗಿ ಮತ್ತೆ ಸೂರ್ಯಾಸ್ತ ಆದ್ಮೇಲೆ ಹಾಲ್ ಕೊಡಕ್ ಹೋಗ್ತಾರ. ಮತ್ ಬೈತಾನ್ರಿ. ಮತ್ ಬೈದ್ಮೇಲೆ ಏನ್ ಹೇಳ್ತಾನಂದ್ರ, ನಾಳೆ ಸೂರ್ಯೋದಯಕ್ಕೆ ನಾ ಪೂಜಾ ಮಾಡೋದೇನಿ, ಸೂರ್ಯೋದಯಕ್ಕಿಂತ ಮುಂಚೆನೆ ನನಗ್ ಹಾಳ್ಬೇಕಂತ ಅಂತಾನ್ರಿ. ಆಯ್ತಕಿ ಪಟ್ ಹಿಂಡ್ಕೊಂಡ್ ಮತ್ತಾಗಿ ಏನೋ ಆಕೈತ್ರಿ, ಪಾಪ ಎಷ್ಟೋ ಇದಾಗಿ ಮತ್ತೂ ತಪ್ಸ್ಕೊತಾಳ್ರಿ, ಮತ್ತೂ ಲೇಟ್ ಆಗಿ ಹೋಗ್ತಾ. ಭಾಳ ಸಿಟ್ಟಿಗೆ ಬರ್ತಾನ್ರಿ. ಸಿಟ್ಟಿಗೆ ಬಂದ್ ಏನ್ ಹೇಳ್ತಾನೆ, ಎದಕ್ ಲೇಟ್ ಆಗಿ ಬಂದಿ ಅಂತ. ನಾವು ತಪ್ತು, ಎಲ್ಲಾರ್ ಮನಿ ಕೊಡಿಸ್ಟೋಗೋ ತಪ್ತು ಅಂತ ಹೇಳ. ಅವಾಗ ಹೇಳ್ತಾನ, ಅಲ್ಲ ಹುಚ್ಚಿ, ಈ ನೀರಂದ್ರೆ ಏನ್ ತಿಕ್ಕೊಂಡಿ, ಇದು ಭಗವಂತನ ಕೊಡುಗೆ ಐತಿ. ಈ ನೀರ್ನ ನೀ ಹರಿ ಜಪ ಮಾಡ್ಕೋತ ಬಂದ್ರ, ವಿಷ್ಣುನ್ ಜಪ ಮಾಡ್ಕೋತ ಬಂದ್ರ, ರಾಮ್ ಅನ್ಕೋತ ಬಂದ್ರ ಈ ನೀರ್ ನೀನ ಪಾರ ಮಾಡ್ತೈತಿ ಅಂತ ಹೇಳ್ಬಿಡ್ತಾನ್ರಿ. ಪಂಡಿತಲ್ರಿ ಅವ. ಉಪದೇಶ ಮಾಡ್ತಾನ್ರಿ. ಆಕಿ ಹೋಗದ್ ಮಕ್ಕಿಗೆ ಮನಸ್ಸಿಗೆ ಭಾಳ ನಾಡ್ತೈತ್ರಿ. ಎಷ್ಟು ಸಲ ಬೈಸ್ಕೋಕತ್ತೇನಿಲ್ಲ, ಇನ್ನ ಇದು ಏನ್ ಬೇಕಾದ ಆದ್ರೂ ಇದಾಗೋದಿಲ್ಲ ಅಂತ ಹೇಳಿ ಹಿಂಡ್ಕೊಂಡ್ ಮರದೇದು ಸೂರ್ಯೋದಯಕ್ಕಿಂತ ಮುಂಚೆನೆ ಹೋಗ್ಬೇಕಂತ ಬರ್ತಾಳ್ರಿ. ಅಷ್ಟೊತ್ತಿ ಮತ್ ನಾವೇನಾಗಿರ್ತೈತ್ರಿ, ದಾಟಿ ಬಿಟ್ಟಿರ್ತೈತಿ. ಅವಾಗ ಏನ್ ಮಾಡ್ತಾವ್, ಇನ್ ಈ ಸಲ ಬೈಸ್ಕೋಬಾರ್ದು ಅಂತ ಹೇಳಿ
ಹರಿ ಹರಿ ರಾಮ ರಾಮ ಅಂತ ವಿಷ್ಣು ನೆನಪ ಮಾಡ್ಕೊಂಡ ನೀರ್ನ್ಯಾಗ ಬಂದ್ ಬಿಡ್ತಾಳ್ರಿ. ಬಂದ್ ಹಾಲ್ ಕೊಡ್ತಾವ. ಅವಾಗ ಪಂಡಿತ್ ಕೇಳ್ತಾನು, ಬೇಗ ಬಂದಿಲ್ಲ ಅಂತ ಕೇಳ್ತಾರ. ಹೂನ್ರಿ ನೀವ್ ಹೇಳಿದ್ರಲ್ಲ. ಮತ್ತೆ ನಾವ್ ಎಲ್ ಕಾಣವಾತ್ಲಾ ಅಂತ ಕೇಳ್ತಾನ್ರಿ. ಕಾಣವಾತ್ಲಾ ಅಂತ. ಅವಾಗ ಬೋಟ್ ಎಲ್ ಕಾಣವತ್ತಂದ್ರ ನೀವೇ ಹೇಳಿದ್ರಲ್ಲ, ರಾಮ್ ರಾಮ್ ಹರಿ ಜಪ ಮಾಡ್ಕೋತ ಬಂದ್ರ ನದಿನೂ ನೀ ಪಾರ್ ಮಾಡ್ತೀರ ಅಂತ ಹೇಳಿದ್ರ ಹಂಗ ಮಾಡ್ಕೋತ ಬಂದಿ ಅಂತ. ಸುಳ್ಳು ಹೇಳ್ತಿ ಅಂತ ಹೇಳ್ತಾರೆ. ಇಲ್ರಿ ನಾ ಖರೆ ಹೇಳತ್ತೇನೆ, ಹಂಗಾರ ಮಾಡ್ ತೋರ್ಸು ಅಂತ. ಮತ್ತವ ಅಕ್ಕಿ ಏನ್ ಮಾಡ್ತಾ ಅಂತ ಹರಿ ಹರಿ ರಾಮ್ ರಾಮ್ ಅನ್ಕೋತ ಮತ್ತ ನೀರ್ನಾಗ ಜಿಗಿತಾಳ್ರಿ. ಮತ್ತ ಹಂಗ ನಡ್ಕೋತ ಹೋಗ್ತಾಳ್ರಿ ದಾಟ್ತಾ. ಅವ್ಳಿಗೆ ಆಶ್ಚರ್ಯ ಆಕೈತಿ. ಅವಾಗ ಆಮೇಲೆ ಅವ ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿ ಅವನು ಟ್ರೈ ಮಾಡ್ತೇನೆ ಅಂತ ಹೇಳಿ ಅವ ಏನ್ ಮಾಡ್ತಾನ್ರಿ, ಕೈಯಾಗ ಹಿಂಗ್ ಇಟ್ಕೊಂಡ ರಾಮ್ ರಾಮ್ ಅನ್ಕೋತ ಹರಿ ಹರಿ ಅನ್ಕೋತ ನೀರ್ನಾಗ ಜಿಗತಾನ. ನಡು ಇಲ್ಲೇನ್ ಬರ್ತೈತಿ ಮುಳುಗಾಕ್ ಸ್ಟಾರ್ಟ್ ಮಾಡ್ತಾನೋ, ಮತ್ ವಾಪಸ್ ಹೊಳ್ಳಿ ಬರ್ತಾನೋ. ಅವಾಗ ಅಕ್ಕಿ ಮೇಲೆ ಅವನಿಗೆ ಇದು ಹುಟ್ಟು ಬಿಡ್ತೈತ್ರಿ, ಭಾವನಾ ಹುಡ್ತೈತಿ. ನಮಸ್ಕಾರ ಮಾಡ್ತಾನು. ಏನಂತ, ನಾ ಹೇಳೋ ಉಪದೇಶ ಪಂಡಿತ್ ಅದೀನಿ, ಖರೆ ನಿಂದ ಭಾವನಾ ಖರೆ ಜ್ಞಾನ ನಿಂತೋಗೈತಿ ಅಂತ ಹೇಳ್ತಾರ. ಉಪದೇಶ ಮಾಡೋ ಅಷ್ಟೇ ನಾನೈತಿ, ಖರೆ ನಿನ್ನಲ್ಲಿ ಏನೈತಿ ಧಾರಣಾ ಐತಿ. ಖರೇನ ನಾ ನಿನ್ ನೋಡಿ ಧನ್ಯ ಆದೆ, ನಿನ್ನಿಂದ ನಾ ಪಾಠ ಕಲಿತೆ ಅಂತ ಹೇಳ್ತಾರ. ಹಂಗಾರು ಬಾಬಾ ಹೇಳ್ತಾನ, ನಮಗ ಭಗವಂತ ಪ್ರತಿನಿತ್ಯ ಜ್ಞಾನ ಕೊಡಾತನ್ರಿ. ಬಾಬಾನು ಏನ್ ಹೇಳ್ತಾನ, ಮತ್ತೊಬ್ರಿಗೆ ಹೇಳ್ರಿ. ಖರೆ ನಮ್ದ್ ಹಿಂಗ ಆಗಾಕತ್ತೈತಲ್ರಿ, ಹೇಳಾಕತ್ತೇವ್ ಖರೆ ರೀ. ಧಾರಣ ಮತ್ತೊಬ್ರಿಗೆ ಹೇಳತ್ತೇವ್, ಸಿಟ್ ಬಿಡ್ರಿ. ಮತ್ತೊಬ್ರಿಗೆ ಹೇಳಾಕತ್ತೇವ್ರಿ, ಏನ್ರಿ ಬೇಗ ಹೇಳ್ರಿ. ಮತ್ತೊಬ್ರಿಗೆ ಹೇಳತ್ತೇವ್, ಮುರ್ಲಿ ಕ್ಲಾಸ್ ಕೇಳ್ಬೇಡ ಮಳ್ಕೋಬೇಡ್ರಿ. ಮತ್ತೊಬ್ರಿಗೆ ಹೇಳತ್ತದ, ನೀವು ಬರ್ರಿ, ನಾವ್ ನೋಡ್ರಿ ವಾರನೇ ಒಂದ ದಿವ್ಸ ಬರೋರ. ಏನ್ರಿ ಅಕ್ಕರ, ನಾವ್ ಮತ್ತೊಬ್ರಿಗೆ ಹೇಳಾಕತ್ತೇವ್ರಿ. ಮತ್ತೊಬ್ರಿಗೆ ಹೇಳಿ ನಾವ್ ಏನ್ ಮಾಡಾಕತ್ತೇವ್, ಪಂಡಿತ್ಗಳಾಗತ್ತೇವ್. ಅದಕ್ಕ ಬಾಬಾ ಹೇಳ್ತಾರ, ಪಂಡಿತ್ಗಳಾಗ್ಬೇಡ್ರಿ, ಧಾರಣಾ ಸ್ವರೂಪಿಗಳಾಗ್ರಿ. ಹೇಗೆ ಮಮ್ಮ ಇದ್ರ ನೋಡ್ರಿ, ಹೇಳೋಕಿಂತ ಮುಂಚೆ ಮಮ್ಮ ಮೊದಲ ತಾವ್ ಮಾಡ್ಕೊಂಡ್ ಹೇಳ್ತಿದ್ರಂತ. ಅದಕ್ಕ ಒಂದ್ಸಲ ತಾವೆಲ್ಲರೂ ಕೇಳಿದಿರಿ, ಮಹಾತ್ಮ ಗಾಂಧೀಜಿ ಕತ್ತಿನೂ ಕೇಳಿದಿರಿ. ಅವ್ರ ತಾಯಿ ಒಬ್ಬಕ್ಕೆ ಬಂದಿರ್ತಾಳ್ರಿ. ಒಬ್ರ ತಾಯಿ ಯಾರೋ ಬಂದಿರ್ತಾರೋ, ಮಗನ್ ಕರ್ಕೊಂಡ್ ಬಂದಿರ್ತಾರ. ಅವ್ ಏನೋ ಅಡ್ಕಿ ಚೀಟೋ ಏನೋ ತಿಂತಿರ್ತಾನ್ರಿ. ಏನೋ ತಿಂತಿರ್ತಾರ ಇಲ್ರದ ಆಮೇಲೆ ಅವ ಏನೋ ತಿಂತಿರ್ತಾನ್ರಿ. ಅದಕ್ಕ ಮಹಾತ್ಮ ಗಾಂಧೀಜಿ ಬಂದ ತಾಯಿ ಏನ್ ಹೇಳ್ತಾರಂದ್ರ, ಇವ್ನ್ ಹೆಂಗ್ರ ಮಾಡಿ ಚಟವನ್ನ ಬಿಡಿಸ್ರಿ ಅಂತಾರ. ಅವತ್ತು ಮಹಾತ್ಮ ಗಾಂಧೀಜಿ ಏನಂತಾರ, ನಾಳ್ ಬರ್ರಿ ಅಂತತ್ತಾರಿ ಅವ್ರು. ಅವಾಗ ನಾಳೆ ಬಂದ್ ನೋಡಪ್ಪ, ಒಂದ್ 2 ದಿವ್ಸ ಬಿಟ್ಟು ಬಾ ಅಂತ ಹೇಳ್ತಾರ. 2 ದಿವ್ಸ ಬಿಟ್ಟು ಬಂದ್ಮೇಲೆ ಅವ್ನಿಗೆ ಉಪದೇಶ ಮಾಡ್ತಾರೋ, ಇದನ್ ಬಿಡಪ್ಪ ಅಂತ ಹೇಳಿ. ಆ ತಾಯಿ ಕೇಳ್ತಾರ, ಇದನ್ ಮಣ್ಣು ಹೇಳ್ಬೋದಿತ್ತಿಲ್ರಿ, 2 ದಿವ್ಸ ಯಾಕೆ ತಾಳಿದ್ರಿ ಅಂತ ಕೇಳ್ತಾರ. ಅವಾಗ ಮಹಾತ್ಮ ಗಾಂಧೀಜಿ ಹೇಳ್ತಾರ, ನನಗೂ ಒಂದ್ ಚಟ ಐತಿ, ಊಟ ಆದ್ಮೇಲೆ ಬೆಲ್ಲ ತಿನ್ನೋದು. ಅದಕ್ಕೆ ಅವ್ನ್ ಹೇಳೋಕಿಂತ ಮುಂಚೆ ನಾ ಮೊದಲ್ ಬಿಟ್ರನ್ನ ಅವ್ನಿಗೆ ನಾಡ್ತೈತ ಅಂತ ಹೇಳಿ ನಾ ಬಿಟ್ಟಾದ್ಮೇಲೆ ಹೇಳಿದೆ ಅಂತ. ಹಂಗಾರ ಯಾಕೋರ್ ನಾವ್ ಬಾಬಾನ್ ಮಹಾವಾಕ್ಯಗಳನ್ನ ಧಾರಣ ಮಾಡ್ಕೊಂಡು ಹೇಳಿದ್ವಿ ಅಂದ್ರ ಮನ್ಸಿಗೂ ನಾಟತೈತ್ರಿ. ಇಲ್ಲ ಮ್ಯಾಗಿನ್ ಏನಾಗ್ತೈತ್ರಿ, ಪಂಡಿತನ ಕೆಲ್ಸ ನಮ್ದು ಆಗ್ಬಾರ್ದ್ರಿ. ಎಷ್ಟದವ್ರಿ, ಈಗ 3 ಆದವ್ರಿ. ಇನ್ನ 4ನೇ ಕತಿ ಏನಂದ್ರ ಜಿನ್ನದ ಕತಿ ರೀ. ಜಿನ್ ಒಬ್ಬ ಬ್ರಾಹ್ಮಣ ಇರ್ತಾನ್ರಿ. ಅವ್ ಬಹಳ ತಪಸ್ವಿ ಇರ್ತಾನೋ. ಯಜ್ಞ ತಪವನ್ನ ಮಾಡಿ ಏನ್ ಬೇಕಾದ್ ಜಾದೂ ಮಾಡ್ತಿರ್ತಾನ್ರಿ. ಅವ್ನ ಕಡೆ ಅಟ್ಟ ತಾಕತ್ ಅವನ್ ಕಡೆ ಇರ್ತೈತ್ರಿ. ಮನೆಯ ಹೆಣ್ಮಗಳ ಪತ್ನಿ ರೀ, ಮನಿ ಕೆಲ್ಸ ಮಾಡಿ ಆಕಿಗೆ ರಗಡ್ ಆಗ್ಬಿಟ್ಟಿರ್ತೈತ್ರಿ. ಅದಕ್ಕ ಅಕ್ಕಿ ಏನ್ ಮಾಡ್ತಿರ್ತಾ ಅಂದ್ರ, ಬಂದ್ ಬ್ರಾಹ್ಮಣ ಪತಿಗೆ ಬಂದ್ ಹೇಳ್ತಾ, ನಂಗ್ ರಗಡ್ ಆಗೈತ್ರಿ ಮನಿ ಕೆಲ್ಸ ಮಾಡಿ, ಏನ್ರ ಒಂದ್ ಆಜ್ಞಾಕಾರಿ ಸೇವಕನ್ ಹುಡುಕರ್ಲಾ ಅಂತಾಳ್ರಿ ಆಕೆ. ಇನ್ನ ಬ್ರಾಹ್ಮಣ ಏನ್ ಮಾಡ್ತಾನು, ಏನ್ ಮಾಡ್ಬೇಕು ಮತ್ತ ಒಬ್ಬ ವ್ಯಕ್ತಿನ ಕರ್ಕೊಂಡ್ ಬಂದ್ರ ಮನಿ ಒಳಗ ಅವ್ ಏನ್ ಮಾಡ್ತಾ, ಅವನ್ ಮುಂದೆ ನಿಂದಿರ್ಬೇಕಾಕತ್. ಕೆಲ್ಸ ಅದನ್ ಮಾಡ್ಪಾ ಇದನ್ ಮಾಡತ್ ಹೇಳ್ಬೇಕಾಕೈತಿ. ಮತ್ತ ಅವ್ ಏನೇನ್ ಮಾಡ್ತಾನ ಎಲ್ಲಾ ನೋಡ್ಬೇಕಾಕೈತಿ. ಆರಾಮಾಗಿ ಒಬ್ಬನ ಇಟ್ಟು ಬಿಟ್ವಿ ಅಂದ್ರ ತಾನೇ ಎಲ್ಲಾ ಮಾಡ್ಕೊಂಡ್ ಹೋಗಿರ್ಬೇಕು, ನಮ್ಗೇನು ಕೇಳಿರ್ಬಾರ್ದು. ಅಂತದ್ ಏನ್ರ ಮಾಡ್ರಿ ಅಂತ. ಅದಕ್ಕ ಬ್ರಾಹ್ಮಣ ಏನ್ ಯೋಚನೆ ಮಾಡ್ತಾನು, ಜಿನ್ ಮಾಡುವಂತ ವ್ಯಕ್ತಿಯನ್ನ ತಯಾರ್ ಮಾಡೋದು ಅವ್ನ್ ಗೊತ್ತಿರ್ತೈತ್ರಿ. ಅದಕ್ಕ ಅವ ಏನ್ ಮಾಡ್ತಾನೆ, ಯಜ್ಞವನ್ನ ರಚನೆ ಮಾಡ್ತಾನ್ರಿ. ಹವನ ರಚನೆ ಮಾಡಿ ಒಬ್ಬನ್ ಜಿನ್ನನ್ ತಯಾರ್ ಮಾಡ್ಬಿಡ್ತಾನ್ರಿ. ಆ ಜಿನ್ನನ್ ಹೆಸರು ಕೊಡ್ತಾನು, ಕೆಲ್ಸ ಮಾಡೋ ಜಿನ್ ಅಂತ ಹೇಳಿ ಕೆಲ್ಸ ಕೊಟ್ಬಿಡ್ತಾರೆ. ಆ ಜಿನ್ ಬಂದ್ ಏನ್ ಹೇಳ್ತಾನ, ಬ್ರಾಹ್ಮಣ, ಈಗ ನಾ ನಿನ್ನ ಮಾಲಕ, ನೀ ನನ್ನ ಮಾಲಕ, ನಾ ನಿನ್ ದಾಸ, ನೀ ಏನ್ ಹೇಳ್ತೀನಿ ನಾ ಮಾಡಕ್ ತಯಾರದೇನಂತ. ಅವಾಗ ಜಿನ್, ಆದ್ರ ಒಂದ್ ಶರ್ತ್. ಏನ್ ಶರ್ತ್ ಅಂದ್ರ, ನನಗ್ ಯಾವಾಗ್ಲೂ ಕೆಲ್ಸ ಕೊಡ್ಬೇಕು. ಕೆಲ್ಸ ಕೊಡೋದು ಬಿಟ್ರಿ ನಿಮ್ಮನ್ ತಿಂದ್ಬಿಡ್ತೀನಿ ಅಂತಾನ್ರಿ. ಜಿನ್ ಹೇಳ್ತಾನ್ರಿ, ಆಯ್ತ ಬ್ರಾಹ್ಮಣ ಅಂತ ನಮ್ ಮನೆಗಂತೂ ಕೆಲಸ ತುಂಬೈತಿ, ಹೂಪಾ ಅಂತ ಅಂತಾನ್ರಿ. ಆಮೇಲೆ ಒಂದ್ ಕೆಲ್ಸ ಹೇಳ್ತಾನ, ಜಿನ್ರಿ ಮೊದ್ಲ ಜಿನ್ ರಾಕ್ಷಸ, 1 ನಿಮಿಷ ಏನ್ ಕೆಲ್ಸ ಹೇಳ್ತಾನ ಪಟ್ನ ಮಾಡ್ಬಿಡೋ. ಇನ್ನೊಂದ್ ಕೆಲ್ಸ ಏನ್ ಹೇಳ್ತಾನ ಪಟ್ನ ಮಾಡ್ಬಿಡೋ. 3ನೇ ಕೆಲ್ಸ ಹೇಳ್ತಾನ ಪಟ್ನ ಮಾಡೋ. ಮನಿಯೊಳಗ್ ತುಂಬಿರ್ತವ್ರಿ ಕೆಲ್ಸ, ಭಾಂಡೆ ಗಿಂಡೆ ಎಲ್ಲಾ ಸ್ವಚ್ಛ ಮಾಡತ್ ಹೇಳ್ತಾನ್ರಿ, ಅದನ್ನು ಮಾಡ್ಬಿಡ್ತಾನ್ರಿ.
ಇನ್ ಏನ್ ಮಾಡ್ಬೇಕು ಏನ್ ತಿಳಿವತ್ತೈತಿ ಎಲ್ಲಾ ಮಾಡ್ತಾನೆ ಏನ್ ಹೇಳ್ತಾನೆ ಎಲ್ಲಾ ಮಾಡಕೈತ ಏನ್ ಬ್ರಾಹ್ಮಣರಿಗೆ ತಲಿ ಬಿಸಿ ಆಕೈತಿ ಏನ್ ಹೇಳೋದತ್ತ. ಅದಕ್ಕ ಅವ ಏನ್ ಮಾಡ್ತಾನಂದ್ರ ನಾ ಕರಿಯೋ ಮಟ್ಟ ನಿನ್ಗೆ ಇನ್ನೊಂದ್ ಕೆಲಸ ಹೇಳ್ತೀನಿ, ಮೆಟ್ಲ ಮ್ಯಾಗ ಏರೋದು ಮೆಟ್ಲಿಂದ ತಳಗಿಡೋದು, ಮೆಟ್ಲ ಮ್ಯಾಗ ಏರೋದು ಮೆಟ್ಲಿಂದ ತಳಗಿಡೋದು, ಇದೇ ಕೆಲಸ ಮಾಡುತ್ತೆ ಹೇಳ್ತಾನ. ಅದನ್ನ ಹೇಳಕ್ ಕೂತ್ಕೊಂಡು ಕರಿತಿರ್ತಾನ ಜಿನ್ನನ ಕೆಲಸ ಮಾಡ್ತಾನ ಮತ್ ಹೋಗಲ್ಲ ಅಂತ ಹೇಳ್ತಾನ. ಅರ್ಥ ಏನ್ರಿ? ಅರ್ಥ ಏನ್ರಿ? ಬಾಬಾನು ಹೇಳ್ತಾನ ಮಾಯಾ ಜಿನ್ ಐತದ. ಮಾಯಾ ಏನೈತ್ರಿ? ಜಿನ್. ಜ್ಞಾನ ಯೋಗ ಬಿಟ್ರಿ ಬಂತ ಮಾಯಾ ಜಿನ್ ತಿನ್ನಾಕ. ಮುರ್ಳಿ ಬಿಟ್ರಿ ತಪ್ಪಿಸಿದ್ರಿ ಮಾಯಾ ಬದ್ದ. ಮನನ ಚಿಂತನೆ ಮಾಡೋದ್ ಬಿಟ್ರಿ ಮಾಯಾ ಬದ್ದ. ಯೋಗ ಇವತ್ ಮಾಡ್ಲಿಲ್ಲ ಮಾಯಾ ಬದ್ದ. ಅಮೃತ ವೇಳೆ ಏನ್ರ ತಪ್ಸ್ಕೊಂಡ್ರಿ ಇವತ್ ಇಡೀ ದಿನ ಏನ್ರ ಬದ್ದ. ಅಕ್ಕಾರ ಮಾಯಾ ಜಿನ್ ಇದ್ದಂಗ್ರಿ. ಅದ್ ಯಾವಾಗ್ ನೋಡ್ರಿ ಏನಂತಿರ್ತೈತ್ರಿ, ಅದಕ್ ಒಂದ್ ಕೆಲ್ಸ ಕೊಡ್ಬೇಕು, ನೀವ್ ಬಿಸಿ ಇರ್ಬೇಕು. ನೀವ್ ಬಿಸಿ ಇದ್ರಿ ಅಂದ್ ಮಾಯಾ ಜಿನ್ ಬರುವುದಿಲ್ಲ. ಅದನ್ ಬಿಟ್ರಿ ಮಾಯಾ ಏನ್ ಬರ್ತೈತಿ ಮತ್ತೇನ್ ಹೇಳ್ತಾನೆ ಬಾಬಾ, ಅದಕ್ಕೊಂದ್ ಕೆಲ್ಸ ಕೊಡ್ತೇನೆ, ಮ್ಯಾಗ್ ಹೋಗುದ್ ತಳಗ್ ಬಾ. ಹಂಗ ನಾವೇನ್ ಮಾಡ್ಬೇಕ್ರಿ, ಮ್ಯಾಗ್ ಹೋಗುದು ತಳಗ್ ಬರೋದು, ಮ್ಯಾಗ್ ಹೋಗುದು ತಳಗ್ ಬರೋದು, ಬಾಬನ ಹತ್ರ ಹೋಗುದು ತಳಗ್ ಬರೋದು, ಸತ್ಯುಗ್ ಹೋಗುದು ತಳಗ್ ಬರೋದು, ಸ್ವರ್ಗ ಪರಮ್ಧಾಮ್ ಹೋಗುದು ತಳಗ್ ಬರೋದು. ಇದ್ ಮಾಡ್ಕೋತಿದ್ರಿ ಹ ಇದು ಮಾಡ್ಕೋತಿದ್ರಿ ಯಾವ್ದು ನಮ್ಗೇನ್ ಬರೋದಿಲ್ರಿ, ವಿಘ್ನ ಬರೋದಿಲ್ಲ. ಎಟ್ಟದವ್ರಿ? 4 ಅದು. ಇನ್ನ ಐದನೇದ ಅಷ್ಟಾವಕ್ರ. ಅಷ್ಟಾವಕ್ರ ಇರ್ತಾರೆ. ಒಬ್ಬ ರಾಜ ಜನಕ್ ಇರ್ತಾನ್ರಿ. ಅವನಿಗ ಆಧ್ಯಾತ್ಮಿಕ ಜ್ಞಾನವನ್ನ ತಿಳ್ಕೊಬೇಕಂತ ಬಾಳ ಇರ್ತೈತ್ರಿ. ಅದಕ್ಕ ಅವ ಇಡೀ ಊರಿಗೆ ಏನ್ ಪ್ರಚಾರ ಮಾಡ್ತಾರ, ಯಾರ್ ನನಗ್ ಆಧ್ಯಾತ್ಮಿಕ ಶಾಸ್ತ್ರದ ವಾದವನ್ನ ಹೇಳ್ತೀರಿ, ನನ್ನ ಮನ್ಸಿಗೆ ತಟ್ಟುವಂಗ್ ಹೇಳ್ತೀರಿ, ಅವರಿಗೆ ನಾನು 1000 ಆಕಳಗಳನ್ನ ಕೊಡ್ತೇನಿ. ಆ 1000 ಆಕಳಲ್ಲಿ ಮೈತುಂಬ ಅದಕ್ಕ ರತ್ನ ಒಡವೆಗಳನ್ನ ಹಾಕಿರ್ತಾನ್ರಿ. ಬರ್ತಾರಿ ಎಲ್ಲಾ ಪಂಡಿತಗಳು, ವೇದ ಪುರಾಣ ಹೇಳುವಂತವ್ರು ಎಲ್ಲಾರು ಬರ್ತಾರೆ, ಎಲ್ಲಾರು ಉಪದೇಶ ಮಾಡ್ತಾರ. ಒಬ್ಬ ಪಂಡಿತ ಹತ್ರ ಗೆಲ್ತಾನು, ಕೊಟ್ ಕಳಿಸ್ತಾರ, ಹೋಗ್ತಾರ. ಇನ್ನೊಂದ್ 1000 ಆಕಳಗಳನ್ನ ತರ್ತಾನು, ಅದಕ್ಕ ಮತ್ತ ಮುತ್ತು ರತ್ನಗಳನ್ನ ಒಡವೆಗಳನ್ನ ಹಾಕ್ತಾನು. ಹಾಕಿ ಏನ್ ಹೇಳ್ತಾನಂದ್ರ, ಯಾರ್ ನನಗ ಆತ್ಮಜ್ಞಾನ ಪಡಿಸ್ತಿರ್ಲ ಅವ್ರಿಗೆ ಇದೆಲ್ಲ 1000 ಆಕಳಗಳು ಒಯ್ಬೋದು ಅಂತ ಹೇಳ್ತಾರ. ಮತ್ತ ಅದು ಆತ್ಮಜ್ಞಾನ ನನಗ್ ಹೆಂಗ್ ಅನುಭವ ಮಾಡಿಸ್ಬೇಕಂದ್ರ 1 ನಿಮಿಷನಾಗ ಮಾಡಿಸ್ಬೇಕಂತಾರ್ರಿ. 1 ನಿಮಿಷನಾಗ ನಂಗ ಆತ್ಮಜ್ಞಾನ ಮಾಡಿಸ್ಬೇಕಂತಾರ. ಬಂದವರು ಪಂಡಿತರು ಎಲ್ಲಾರು ಏನ್ ಅನ್ಕೋತಾರ ಅಂದ್ರ, 1 ನಿಮಿಷನಾಗ ಹೆಂಗ ಆತ್ಮದ ಜ್ಞಾನವನ್ನ ಮಾಡ್ಸಕ್ ಸಾಧ್ಯ ಐತಿ? ಮೊದಲ್ ಹೇಳ್ಬೇಕಾಕೈತಿ, ಇವ್ರ ಕಲಿಬೇಕಾಕೈತಿ, ಓದ್ಬೇಕಾಕೈತಿ, ಆಮೇಲೆ ಅನುಭವ ಆಗ್ಬೇಕಾಕೈತಿ ಎಲ್ಲಾರು ಅಂತಾರ. ಆಮೇಲೆ ಏನ್ ಮಾಡ್ತಾನ ರಾಜ, ತನ್ನ ದರ್ಬಾರ್ನಾಗ ಎಲ್ಲಾರನು ಕಳ್ಸಿರ್ತಾರ. ಮಹಾರಥಿಗಳು ಬಂದ್ ಕೂತಿರ್ತಾರೋ, ಒಂದ್ ಚೇರ್ ಇಡ್ತಾನ್ರಿ. ಒಂದ್ ಚೇರ್ ಇಟ್ಟು ಏನ್ ಹೇಳ್ತಾರ, ಯಾರ್ ನನ್ಗ ಆತ್ಮದ ಜ್ಞಾನ 1 ನಿಮಿಷ ಮಾಡಿಸ್ತೀರಿ, ಅವ್ರ ಈ ಚೇರ್ ನಾಗ ಬಂದು ಕುಂಡಿರ್ಬೋದು ಅಂತ ಹೇಳ್ತಾರೆ. ಎಲ್ಲಾರು ಯೋಚನೆ ಮಾಡ್ತಾರ, 1 ನಿಮಿಷನಾಗ ಹೆಂಗ್ ಅನುಭವ ಮಾಡ್ಸಕ್ ಸಾಧ್ಯ ಐತ್ರಿ, 1 ನಿಮಿಷ ಆತ್ಮಜ್ಞಾನ ಹೆಂಗ್ ಮಾಡ್ಸಕ್ ಸಾಧ್ಯ ಐತಿ ಅಂತ ಹೇಳಿ ಅಷ್ಟೊಂದಿ ಅಷ್ಟಾವಕ್ರ ಬಂದು ಕುಂಡಿರ್ತಾನ್ರಿ. ಅಷ್ಟಾವಕ್ರ ಅಂದ್ರ ಅರ್ಥ ಏನಂದ್ರ, ಅವನ ಅವಯೋಗಗಳು ಎಲ್ಲಾ ಡೊಂಕರಿ, ಅಂಗ ಡೊಂಕ್ ಇರ್ತಾವ್ರಿ, ಎಲ್ಲಾ ಹಿಂಗ ತೇಡಾನ ಇರ್ತಾವ್ರಿ. ಅದಕ್ಕ ಅವನ ಹೆಸರ ಅಷ್ಟಾವಕ್ರ ಅಂತ ಇರ್ತೈತಿ. ಅವ್ ಬಂದ್ ಕುಂಡಿರ್ತಾರ. ಅವ್ ಏನ್ ಬಂದ್ ಕುಂಡಿರ್ತಾನ್ರಲ್ರಿ, ಅಲ್ಲಿ ಕೂತಿರುವಂತ ಪಂಡಿತರು ಎಲ್ಲಾರು ನಗಾಕ್ ಹಿಡಿತಾರ. ಅವಾಗ ರಾಜ ಅಷ್ಟಾವಕ್ರ ರಾಜನಿಗೆ ಹೇಳ್ತಾನೆ, ಏನು ನೀನ್ ರಾಜ, ಮಹಾರಥಿಗಳು ಕೂತಾರತಿ, ನೀನ್ ರಾಜನ್ ದರ್ಬಾರ್ನಾಗ ಮಹಾರಥಿಗಳು ಕೂತಿಲ್ಲ, ನಿನ್ ರಾಜನ್ ದರ್ಬಾರ್ನಾಗ ಚಮ್ಮಾರ್ ಕೂತಾರು ಅಂತಾರ. ಯಾರ್ ಕೂತಾರಂತನ್ರಿ ಅವ? ಚಮ್ಮಾರ್. ಚಮ್ಮಾರ್ ಅಂದ್ರೆ ಯಾರ? ಚಮಡಿಯನ್ನ ನೋಡಿ ಬೆಲೆ ಕಟ್ಟಕತ್ತಲ್ಲ, ಅದಕ್ಕೆ ಅವ್ರೆಲ್ಲ ಕೂತಾರ ಚಮ್ಮಾರ್ ಅಂತನ್ರಿ. ನಂತೋಗಿರುವಂತ ಜ್ಞಾನವನ್ನ ನೋಡ್ಬೋದು, ನನ್ನ ಶರೀರದ ಅವಯೋಗಗಳನ್ನ ನೋಡಿ ನನಗ ಬೆಲೆ ಕಟ್ಟಕತ್ತಾರಲ್ಲ, ಮಹತ್ವ ಕೊಡಾಕತ್ತಾರಲ್ಲ ಅದ್ರ ಮೇಲೆ, ಅದಕ್ಕೆ ಅವ್ರ ಚಮ್ಮಾರ್ಗಳ ಶರೀರನ ನೋಡಿ ಚಮ್ಮಾರ್ಗಳು ಅಂತ ಅಂತನ್ರಿ. ಯಾರು ಇತ್ರ ಕೂತೋರದ್ ಜ್ಞಾನಿ, ತಮಗ್ ತಾವ್ ಹೇಳ್ಕೊಕತ್ತಾರ, ಆದ್ರೆ ಯಾರು ಇತ್ರ ಜ್ಞಾನಿ ಅಲ್ಲ. ಈಗ ರಾಜ ಹೇಳ್ತಾರ, ಅಷ್ಟವಕ್ರ ಕೇಳ್ತಾರ, ನಿನಗ ಅನುಭವ ಮಾಡಿಸ್ಬೇಕಲ್ಲ, ಹಾ ಮಾಡಿಸ್ತೇನೆ, ಆದ್ರ ನಂದು ಒಂದಿಷ್ಟು ಷರತ್ ಐತಿ, ನನಗ್ ಏನ್ ಬೇಕಲ್ಲ ನೀ ಅದನ್ನ ಕೊಡ್ಬೇಕತ್ತಾನ. ನಂದೇನ್ ಕಡಿಮೆ ಐತಿ, ನಾ ಏನ್ ಬೇಡ್ತಿ ಹೇಳು, ನಾ ಕೊಡಕ್ ಸಾಧ್ಯ ಐತಿ ಅಂತನ್ರಿ. ಕೇಳ, ನಿನ್ನ ತನು, ನಿನ್ನ ಮನ, ನಿನ್ನ ಧನ ನನಗ್ ಬೇಕತ್ತನ್ರಿ. ಆಯ್ತು ರಾಜ, ಯಾಕಂದ್ರ ಅವ್ರಿಗಂತೂ ಆತ್ಮಜ್ಞಾನದ ಬೋಧನೆ ಆಗ್ಬೇಕಾಗೈತಿ, ಕೊಡ್ತೇನೆ ಅಂತ ಹೇಳ್ತ. ತಗೋಪ್ಪ, ಇವತ್ತಿನಿಂದ ನನ್ ತನು, ನನ್ನ ಮನ, ನನ್ನ ಧನ ನಿನಗ ಅರ್ಪಣೆ ಮಾಡ್ತೀನಿ ಅಂತಂದ ರಾಜ ಜನಕ್. ಆಯ್ತಂಗ ಹೋಗಿ ಎಲ್ಲಾರು ಚಪ್ಪಲ್ ಕಾಲಕ್ ಕೂತ್ ಬಿಡ ಅಂತ ಹೇಳ್ತ. ರಾಜ ಹಿಂಗ ನೋಡ್ತಾನ, ಎಲ್ಲಾ ಪ್ರಜೆಗಳು ಎಲ್ಲಾರು ಕೂತಿರ್ತಾರ, ಎಲ್ಲಾರು ಒಣ ಹಿಡಿತಾನು. ಅಷ್ಟಾವಕ್ರ ಹೇಳಾಕತ್ತಾನು, ಎಲ್ಲಾರ್ ಚಪ್ಪಲ್ ಕಾಲಕ್ ಕುಂಟ್ರ ಅಂತ ಹೇಳ್ತಾರ. ಮತ್ತೆ ಈ ಪ್ರಾಮಿಸ್ ಅಂತೂ ಮಾಡ್ಯಾನ, ತನು ನಿಂದ,
ತನು ನಿಂದ ತನು ನಿಂದ ಅಂದ್ರೆ ನಾ ಏನ್ ಆದೇಶ ಕೊಡ್ತೀನಿ, ನೀ ಆ ಕೆಲ್ಸ ಮಾಡಾಕಬೇಕು. ಹೋಗೆಲ್ಲ ಚಪ್ಪಲ್ ಕಾಲ ಕೂತ್ ಬಿಡ್ತಾನೆ. ಆಮೇಲೆ ಚಪ್ಪಲ್ ಕಾಲ ಕೂತ್ ಬೇಡ ಹೇಳ್ತಾನು, ನಿನ್ ಧನ ನನ್ ಕೊಡ್ಬೇಕು ಅಂತಂದ್ರಿ. ಆ ಧನ ವೈಭವ ಎಲ್ಲಾ ನೋಡಕ್ ಹಿಡಿತತ್ರಿ ಕಣ್ಣಾಗ. ಒಳಗ ಅಂಜಿಗೆ ಡೌ 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 ಆಗ್ತಿರ್ತೈತಿ. ಮೋಹ ಮೋಹ ಜಗತಿರ್ತೈತಿ. ಡೌ ಡೌ ತನ್ರಿ ರಾಣಿಯರು ಇವ್ದ ಮತ್ತೆ ಗಪ್ಪಕ್ಕೆ ಕಣ್ಣಾಗ ನೋಡ್ತೈತ, ಎಲ್ಲರ ಕಣ್ ನೋಡ್ತೈತ. ಅಷ್ಟವಕ್ರ ಹೇಳ್ತಾನೆ, ಏನ್ ಹೇಳಿ ನಿನ್ ಧನ ನಂದತ್ ಹೇಳಿಲ್ಲ, ಅಲ್ಲೇ ನೋಡಾಕತ್ತಿ ಅತ್ತ ಕಣ್ ಮುಚ್ಕೊಂಡ್ ಬಿಡ್ತಾನ್ರಿ. ಕಣ್ ಮುಚ್ಕೊಂಡ್ಮೇಲೆ ಮನಸ್ನಾಗ ಒಳಗ ಸಂಕಲ್ಪನೆ ಹಿಡಿತಾವ, ನನ್ ರಾಣಿ, ನನ್ನ ಅರಮನೆ, ನನ್ನ ವೈಭವ ಎಲ್ಲಾ ಇವಂದ ಆತಲ್ಲ. ಚಂಚಲತೆ ಶುರು ಆಕೈತಿ. ಅಷ್ಟಾವಕ್ರ ಗೊತ್ತಾಕೈತಿ, ಓ ರಾಜ ಏನ್ ಹೇಳಿ ನಿನ್ ಮನಸ್ಸು ನಂದ, ನಿನ್ ಮನಸ್ಸು ನಂದ. ಅವಾಗ ರಾಜ ಜನಕ ಸಂಕಲ್ಪ ಮಾಡೋದನ್ನ ನಿಲ್ಲಿಸ್ಬಿಡ್ತಾನೋ, ಬಲಿಗ್ ಬಿದ್ದು ಬಿಡ್ತಾನೋ, ಮನಸ್ಸು ನಿಂದ ಅಂತ ಹೇಳಿ ವಿಚಾರ ಮಾಡಂಗಿಲ್ಲ, ಬಂದ್ ಮಾಡ್ಬಿಡ್ತಾನ. ಬಂದ್ ಮಾಡ್ಕೊಳ್ಳೆ ಅಷ್ಟಾವಕ್ರ ಆಶೀರ್ವಾದ ಕೊಡ್ತಾನೋ, ದಿವ್ಯ ನೇತ್ರದ ಆಶೀರ್ವಾದ ಕೊಟ್ಕೊಳ್ಳೆ ಅವನಿಗೆ ಆತ್ಮದ ಅನುಭೂತಿ ಆಕೈತಿ. ಈ ಚಮಡಿ ಒಳಗಿರುವಂತ ಆತ್ಮ ಸಾಕ್ಷಾತ್ಕಾರ ಆಕೈತಿ. ಅದ್ರ ನಶ ಒಳಗ ಮುಳುಗ್ ಬಿಡ್ತಾನ್ರಿ. ಆಮೇಲೆ ಅಷ್ಟಾವಕ್ರ ಹೇಳ್ತಾನ, ಪೂರಾ ಹೋಶ್ ಎಲ್ಲಾ ಹೋಶ್ನಾಗ ಮುಳುಗ್ ಬಿಟ್ಟಿರ್ತಾನ್ರಿ. ಅಂದ್ರ ಈ ಲೋಕನಾಗ ಇರುವುದಿಲ್ರಿ ರಾಜ ಜನಕ್ರಿ. ಅವಾಗ ಸ್ಮೃತಿನೇ ಇರುವುದಿಲ್ರಿ. ಅವಾಗ ಎಲ್ಲಾರು ಕೂತತೆ, ಯಾರು ಎಬಸ್ ನೋಡ್ತೀರ ನೋಡ್ರಿ ಅತ್ತೆ. ಎಬಸಾಕ್ ನೋಡ್ತಾರ ಕರಿ ಅವ್ ಬರುದೇ ಇಲ್ಲ. ಆಮೇಲೆ ಮತ್ತೆ ಒಬ್ರು ಬಂದ ಅವ್ನ ಎಬಸ್ತಾರೋ, ಅವ್ ತಳ ಬರ್ತಾನೋ. ಅವಾಗ ರಾಜ ಅಷ್ಟಾವಕ್ರ ಕೇಳ್ತಾನ, ಅನುಭೂತಿ ಆತ? ಹಾ ಆತತ್ತನ್ರಿ. ಆತ್ಮಜ್ಞಾನದ ಅನುಭೂತಿ ಆತ? ಹಾ ಆತತ್ ಹೇಳ್ತಾರ. ಅವಾಗ ರಾಜ ಅಷ್ಟಾವಕ್ರ ಹೇಳ್ತಾನ, ನಿನ್ನ ಮನ, ನಿನ್ನ ಧನ ಪ್ರಸಾದ ರೂಪದಲ್ಲಿ ವಾಪಸ್ ನೀನ್ ಕೊಡಾಕತ್ತೀನಿ ಅಂತ ಹೇಳಿ ಕೊಟ್ಟು ಹೋಗ್ಬಿಡ್ತೆ. ಅದೇ ರೀತಿ ರೀ ನಮಗೂ ಬಾಬಾ ಹೇಳ್ತಾನ, ಮಕ್ಕಳ ಮುಕ್ತಿ ಜೀವನ್ ಮುಕ್ತಿ 1 ಸೆಕೆಂಡ್ನಾಗೂ ಅನುಭವ ಆಕೈತಿ ಅಂತ ಬಾಬಾ. ಬಾಬಾ ಎಷ್ಟೋ ಸಲ ಮುರ್ಲಾಗ ಹೇಳ್ತಾರಲ್ಲ, 1 ಸೆಕೆಂಡ್ನಾಗ ನಿಮ್ಗೆ ಆಸ್ತಿ ಸಿಕ್ತೈತಿ ಅಂತ ಹೇಳ್ತಾರ. 1 ಸೆಕೆಂಡ್ ನಾವ್ ಇಷ್ಟು ಓದಾಕತ್ತೇವೆ, ಆದ್ರೂ ಕೂಡ 1 ಸೆಕೆಂಡ್ ಆಸ್ತಿ ಸಿಕ್ತೈತಿ ಅಂತಲ್ಲ, ಆದ್ರೂ ಕೂಡ ನಮ್ಗೆ ಯಾಕೆ ಅನುಭವ ಆಗ್ಬತ್ತಂದ್ರ ಇವ್ 3 ನಾವ್ ಬಲಿ ಕೊಟ್ಟೇ ಇಲ್ಲ. ಯಾವ 3 ತನು, ಮನ, ಧನ. ಯಾವತ್ ಇವ್ 3 ನಿಂದ ಅಂತೀರಿ, ಪೂರ ಸಂಪೂರ್ಣ ರೀತಿ ಬಲಿ ಏನ್ರಿ. ಶರೀರಪ್ಪ ಹೆಂಗ ತೊಡಗಿಸ್ಸ, ಈ ಮನ ನಿಂದೈತಿ ಹೆಂಗ ತೊಡಗಿಸ್ಸ, ಈ ಧನ ನಿಂದೈತಿ ಹೆಂಗ ತೊಡಗಿಸ್ಸ, ನಿನಗಂತ ಹೇಳಿ ಸಂಪೂರ್ಣಪ್ಪ ನೀನ ಅಂತ ಹೇಳಿ ಯಾವಾಗ ಒಪ್ಪಿಸ್ತೀರಿ, ಆವಾಗನ ಅದ ಅನುಭೂತಿ ಆಗ್ಲಿಕ್ಕೆ ಸಾಧ್ಯ. ಅತೀಂದ್ರಿಯ ಸುಖದ ಅನುಭೂತಿ, ಮುಕ್ತಿ ಜೀವನ್ ಮುಕ್ತಿ ಪಡ್ಕೊಳ್ಳಿಕ್ಕೆ ಸಾಧ್ಯ. ಅಕ್ಕ ಬಾಬಾ ಹೇಳ್ತಾರೆ, ಮುಕ್ತಿ ಜೀವನ್ ಮುಕ್ತಿ 1 ಸೆಕೆಂಡ್ ಕಿ ಬಾಜಿ ಹೇ ಅಂತ ಹೇಳ್ತಾರೆ. 1 ಸೆಕೆಂಡ್ ಅನುಭವ. ಅಕ್ಕ ಬಾಬಾ ಇವತ್ತಿನ ಮುರ್ಲಿಯಾಗೂ ಬಾಬಾ ಏನಂದ್ರ, ಅಂತ್ಯ ಬಂದಾಗ ಎಲ್ಲಾರು ಜಾಸ್ತಿ ನೆನಪ್ ಮಾಡಕ್ ಹಿಡಿತಾರ, ಯಾಕಂದ್ರೆ ವಿನಾಶ್ ನೋಡ್ತಾರೋ. ಅದಕ್ಕ ಬಾಬಾ ಹೇಳ್ತಾರೆ, ಈಗ ಬಾಬಾ ಎಲ್ಲವನ್ನು ಸಫಲ್ ಮಾಡ್ಕೋ ಅಂತಾರ. ನಾವ್ ಇಲ್ಲ ನಮ್ಗ್ ಬೇಕಂತೀರಿ, ಆಮೇಲೆ ವಿನಾಶ್ ಟೈಮ್ ನ ಎಲ್ಲ ಸಫಲ್ ಮಾಡ್ಕೋಬೇಕಂತ ಬಂದಾಗ ಅವಾಗ ಬಾಬಾ ತಗೊಂಗಿಲ್ರಿ. ಹೌದಾ ಇಲ್ಲ? ಅವಾಗ ಖರೆ ಗೊತ್ತಾಕೈತಿ ಬಾಬಾ ಹೇಳುದೆಲ್ಲಾ ಮಹಾವಾಕ್ಯಗಳ ಖರೆ ಅದಾವತ್ ಹೇಳಿ. ಅದಕ್ಕರಿ 1 ಸೆಕೆಂಡ್ ಅನುಭೂತಿ ಬಾಬಾನ್ ಜೊತೆ ಆಗ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕಕ್ಕಾರ ಅಣ್ಣಾರ, ಸಂಪೂರ್ಣ ಬಲಿ ಕೊಡ್ಬೇಕು. ಯಾವಾಗ್ಲೂ 3 ಮಾತ್ ಹೇಳ್ರಿ. ಇವ್ 3 ಅಣ್ಣಾರ ಭಗವಂತ್ ನಮ್ಗ ಪ್ರಸಾದ ರೂಪದಲ್ಲಿ ಕೊಟ್ಟನ್ರಿ. ನಾವೇನ್ ಮಾಡ್ಬಿಟ್ಟಿ ಈ ಪ್ರಸಾದವನ್ನ ನಂದತ್ತ ತಿಳ್ಕೊಂಡ್ ನಡ್ಯಾಕತ್ತೀವ್ರಿ. ಈ ಶರೀರ ನಂದ, ಈ ಮನಸ್ಸು ನಂದ, ಈ ಧನ ನಂದ, ಎಲ್ಲಿ ನಂದ್ ಐತಲ್ರಿ ಅದ ಹೊಲಸ್ರಿ, ಅದ ಕಿಚ್ಚಡ್ರಿ. ಪ್ರಸಾದನ ಯಾರೋ ಸ್ಕೂಟಿ ನಿಮ್ಗ ಕೊಟ್ಟಿದಾರ್ರಿ, ನಿಮ್ ಮನ್ಯಾಗ ಇಟ್ಕೋಪ. ಇಲ್ಲಿ ಗಾಡಿ ನಿಲ್ಸ್ಯಾರ ನೋಡ್ರಿ, ಕೇಳ್ದ ಗಾಡಿ ಬಂದ್ ನಿಲ್ಲಿಸ್ ಹೋಗ್ತಾನ್ರಿ. ಇಲ್ಲಿ ನಮ್ಮಲ್ಲಿ ಒಬ್ರು ಅಂಡೋರ್ರಿ, ಹೌದಾ? ಇಲ್ಲಿ ಸೆಂಟರ್ನಾಗ ಬಂದ್ ನಿಲ್ಲಿಸ್ ಹೋಗ್ತಾನ್ರಿ, ಗಾಡಿ ನಿಲ್ಲಿಸ. ಈ ಗಾಡಿ ಒಂದ್ ತಿಂಗಳಾತು 2 ತಿಂಗಳು ಇಲ್ಲೇ ಬಿತ್ತಂದ್ರ ನಾನ್ ನಂದನ್ ತಿಕ್ಕೊಂಡ್ ಕೂತ್ನಿ ಅಂದ್ರ ಅವ ಇವತ್ತಿಲ್ ನಾಳೆ ಬರೋರಲ್ರಿ. ಹಂಗಾರಿ ಇವೆಲ್ಲಾ ಏನ್ರಿ ಭಗವಂತನ ಕೊಡುಗೆ ಐತ್ರಿ, ಭಗವಂತ ಕೊಟ್ಟಾನ್ರಿ ಯೂಸ್ ಮಾಡಾಕ. ನಂದಂದ್ವಿ ಯಾವಾಗ ಇಸ್ಕೋಕ್ ಹೋಗ್ತಾನ ನೋಡ್ರಿ, ಅವಾಗ ತ್ರಾಸ ಆಕೇತಿ. ಈಗ 1 ತಿಂಗ್ಳು ಇಲ್ಲೇ ಬಿಟ್ಟಂತಿಗೋರಿ ಗಾಡಿ. ಅಕ್ಕೋರಿ ಅಂತ ಅಕ್ಕೋರ್ ಚಲೋ ಆತ್ ನೋಡ್ರಿ ಗಾಡಿ, ಯಾರ ಒಬ್ರು ಕಳ್ಸಿ ನಮ್ಮ ಅತ್ತೆನ ಹೋಗಾಕ್ ಬರಾಕ್ ಯೂಸ್ ಆಕೈತಿ, ಅಕ್ಕೋರ್ ಇಲ್ಲೇ ಇಟ್ಕೊಂಡ್ಬಿಡ್ರಿ ಅಂತ. 1.5 ತಿಂಗ್ಳ ಆದ್ಮೇಲೆ ಅಣ್ಣ ಬಂದ ಇದನ್ನ ಯೂಸ್ ತೊಗಾಕತ್ತಿದ್ರ, ರುಚಿ ಹತ್ತಾಕತ್ತು, ಆ ಗಾಡಿ ಜೊತೆ ಮೋಹ ಬೆಳ್ಯಾಕತ್ತಂದ್ರ ಒಬ್ಬ ತನ್ನ ಗಾಡಿ ಮಾಲಕ ಬಂದ ತೊಗಾಕ್ ಹೋದ್ರ ಅವಾಗ ಏನಾಕೈತ್ರಿ, ಬಾಳ್ ದುಃಖ ಆಕೈತಿ. ಅಥವಾ ಏನೇನೋ ಪ್ಲಾನ್ ಮಾಡ್ತೇನೆ ಅಂದ್ ಹೋಗ್ ಮುಚ್ಚಿಡ್ತೇನಿ,
ಏನೇನೋ ಮಾಡ್ತೇನೆ. ಹೌದಾ ಇಲ್ಲ ರೀ? ಅದ್ಕೆ ಹೇಳ್ರಿ, ತನು ಒಂದ್ ಸೆಕೆಂಡದ ಅನುಭವ ಆಗ್ಬೇಕಂದ್ರ ತನು ಮನ ಧನ ಬಾಬಂದು. ನೆಕ್ಸ್ಟ್ ಬರ್ತೈತ್ರಿ ಮೋಹ. ಇದು ಬಹಳ ಚಂದ ಕತಿ ಐತ್ರಿ, ನಂಗಂತೂ ಬಹಳ ಸೇರಿದ್ರಿ. ಮೋಹ ಜೀತನ ಕತೆ, ರಾಜನ ಕತೆ, ಮೋಹ ಜೀತ ಕತೆ. ಒಬ್ಬ ರಾಜ ಏನ್ ಮಾಡ್ತಾನ, ತನ್ನ ಸಿಪಾಯಿಗಳನ್ನ ಕರ್ಕೊಂಡ ಕಾಡ್ನ್ಯಾಗ ಹೋಗ್ತಿರ್ತಾನ. ಎಷ್ಟ್ ಸಿಪಾಯಿಗಳು ಹಿಂದ್ ಉಳಿದ್ ಬಿಡ್ತಾರ, ಇವ್ ಎಲ್ಲಿ ಹೋಗ್ಯಾನ ಗೊತ್ತಾಗುದಿಲ್ಲ. ಇನ್ ಎಲ್ಲಿ ಬಂದೇನಿ ನಾ, ಇನ್ ಹೆಂಗ್ ವಾಪಸ್ ಹೋಗ್ಬೇಕಂತ ಹೇಳಿ ಹಿಂಗ ಮುಂದ್ ಹೋಗ್ತಾ 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 ಅಲ್ಲೊಬ್ಬ ಸನ್ಯಾಸಿ ಕೂತಿರ್ತಾನ. ಕುತ್ಕೊಂಡ್ ಹೋಗಿ ಏನ್ ಹೇಳ್ತಾನ, ನೀ ಯಾರ ಅಂತ. ನಾ ಮೋಹ ಜೀತ ರಾಜನ ಮಗ ಅಂತನ್ರಿ. ಏನ ಏನಂದೆ? ಮೋಹ ಜೀತ ರಾಜನ್ ಮಗ ಅಂತೀನಿ ನಾ, ಹೆಂಗ ಅಂತ ಹೇಳ್ತಾನ. ಅಲ್ಲೋ, ನಾ ಮನಿ ಮಠ ಎಲ್ಲ ಬಿಟ್ಟು ಬಂದ್ ಇಲ್ಲಿ ಕಾಡಿ ಕೂತೇನಿ, ನಾ ಮೋಹ ಜೀತ ಆಗಿಲ್ಲ, ನೀ ಮೋಹ ಜೀತ ರಾಜ ಅದ. ಮತ್ ನೋಡ್ರ, ರಾಜ ಅಂದ್ರೆ ಎಲ್ಲಾ ವೈಭವ ಎಲ್ಲಾ ಇರತೈತಿ. ಅಂತಾವ್ ಅದಾನವ, ಅವನ್ಗ ಮೋಹ ಜೀತ ರಾಜನ್ ಮಗ ಅಂತಿ, ಅಸಾಧ್ಯ ಅಂತ ಹೇಳ್ತಾನ. ಅವ ರಾಜನ್ ಮಗ ಅವ ಏನ್ ಹೇಳ್ತ, ಪರೀಕ್ಷಾ ತಗೊಂಡಿರ ಅಂತ. ಇನ್ನ ಸನ್ಯಾಸಿ ಏನ್ ಮಾಡ್ತಾನ, ಪರೀಕ್ಷಾ ತಗೋಬೇಕಲ್ಲ, ಅದಕ್ ಏನ್ ಮಾಡ್ತಾನಂದ್ರ, ನೀನ್ ಒಂದ್ ವಸ್ತ್ರ ಕೊಡು ಅಂತಂತಾನ್ರಿ. ಅವನ್ ತಂದ ಒಂದ್ ಬಟ್ಟೆನ ಬಿಚ್ಕೊಡ್ತಾ. ಕೇಳ್ರಿ, ಲಕ್ಷ ಕೊಟ್ ಕೇಳ್ರಿ. ವಸ್ತ್ರ ಕೊಡು ಅಂತಾನಂದ್ರ ಅವ್ ಪೂರಾ ತನ್ನ ಬಟ್ಟೆನ ಬಿಚ್ಕೊಡ್ತಾನ್ರಿ. ಒಂದ್ ಪ್ರಾಣಿ ಹತ್ಯೆ ಮಾಡ್ತಾನ, ಆ ಪ್ರಾಣಿಯಲ್ಲಿ ಬರುವಂತ ರಕ್ತವನ್ನ ಆ ಡ್ರೆಸ್ನ್ಯಾಗ ಎದ್ತಾನ್ರಿ. ಪೂರಾ ಡ್ರೆಸ್ ಏನಾಗ್ಬೇಕ್ರಿ, ರಕ್ತಲ್ಲೇ ಮುಳುಗ್ಬೇಕು. ಮುಳುಗ್ ಏನ್ ಮಾಡ್ತಾನ, ಊರಿಗ್ ಬರ್ತಾನ. ರಾಜನ ಊರಿಗ್ ಬರ್ತಾನ. ಊರಿಗ್ ಬಂದು ಒದ್ರಾಕ್ ಹಿಡಿತಾನ. ಏನಂತ, ರಾಜನ ಮಗ ಶರೀರ್ ಬಿಟ್ಟಾನು, ರಾಜನ ಮಗನ್ ಹತ್ಯೆ ಆಗೈತಿ, ರಾಜ ಏನಿಲ್ಲ, ರಾಜ ಏನಿಲ್ಲ ಅಂತ ಜೋರ್ ಒದ್ರಾಕ್ ಹಿಡಿತಾನ. ರಾಜ್ಕುಮಾರ್ ಏನಿಲ್ಲ, ರಾಜ್ಕುಮಾರ್ ಏನಿಲ್ಲ ಅಂತ ಹೇಳಿ ಅಲ್ಲಿ ಓಡಾಡ್ತಿರುವಂತಹ ಊರಿನ ಜನರು, ಹಿಂಗ್ಯಾಕ ಒದ್ರಾಕತಿ, ಹೋದ ಎಲ್ಲಾ ಊರಿನ ಜನರು ಹೋದ ಇಟ್ಟ್ಯಾಕ ಒದ್ರಾಕತಿ ಅಂತ ಹೇಳ್ತಾರ. ಆಮೇಲೆ ಇವ್ನಿಗೆ ಪಂಡಿತಿಗೆ ಸನ್ಯಾಸಿ ಏನ್ ಅನಸ್ತೈತಂದ, ಇವ್ನಿಗೆ ರಾಜ ಇಷ್ಟ ಇಲ್ಲಾಗಿತಿ, ಆಮೇಲೆ ರಾಜ ಮಗ ರಾಜ ಆಗೋದ್ ಇಷ್ಟ ಇಲ್ಲಾಗಿತ್ತ, ಅದಕ್ಕ ಅವ್ರ ಹಂಗ ಅನ್ನಾಕತ್ತ ತಿಳ್ಕೊಂಡ್ ಬರ್ತಾನ. ಬಂದ ರಾಜನ್ ದರ್ಬಾರ್ನಾಗ ಬರ್ತಾರ. ಬಂದ್ ಕೂಡ ಅವ್ರ ಇಬ್ರ ಅಂತಂಬರ್ ಇರ್ತಾರ. ಈ ರಾಜನ್ ಮಗಗೆ ಇನ್ನ ಇಬ್ರು ಅಂತಂಬ್ರ ಇರ್ತಾರ, ಅಂದ್ರ ಅಣ್ಣಗಳಿರ್ತಾರೆ. ಅವ್ರ ಅಣ್ಣಗಳಿಗೂ ಹೇಳ್ತಾರೆ, ನಿಮ್ ಅಣ್ಣ ನಿಮ್ ತಮ್ಮ ಹೋದ ಅಂತ ಹೇಳಿ. ಅವಾಗ ಇವ ಏನಂತಾನು, ಯಾರ್ರಿ ಅಂತಂಬ್ರ ಏನ್ ಹೇಳ್ತಾರ, ಹೋದವ್ರ ಹೋದ್ರು. ಏನ ಖುಷಿ ಪಡ್ತಾರಿ ಅವ್ರ, ಏನಂತಾರಿ, ಹೋದವ್ರ ಹೋದ್ರು, ಹೊಳ್ಳಿ ಅಂತೂ ಬರುವುದಿಲ್ಲ, ಹೋದವ್ರ ಹೋಗ್ಲಿ ಅಂತ. ಅವಾಗ ಸನ್ಯಾಸಿಗೆ ಅನಸ್ತೈತಿ, ಮೋಸ್ಟ್ಲಿ ಇವನ್ ರಾಜ ಮಾಡೋದ್ ಇಷ್ಟ ಇಲ್ಲಾಗಿತ್ತ ಅಂಬ, ನಾವಿನ್ ರಾಜ ಆಗ್ತಿಲ್ಲ ಅದಕ್ಕ ಖುಷಿ ಪಡತಾರ ತಿಳ್ಕೊತಾನ್ರಿ ಅವ್ ಸನ್ಯಾಸಿ. ಆಮೇಲೆ ಇವ್ರ ಏನ್ ಮಾಡ್ತಾರಂದ್ರ, ಯಾರ್ರಿ ಯಾರು ಇವ್ರತು ಅಂತಬ್ರು ಆತು, ಊರಿನ ಮನೆಯದವ್ರಿಗೂ ಹೇಳಿ ಆತು. ಇನ್ನು ಮೂರನೇದವ್ ಯಾರ್ರಿ, ಅಪ್ಪಗ್ರ ಹೇಳ್ಬೋದ್ಲ, ಅಪ್ಪರ ತ್ರಾಸ್ ಮಾಡ್ಕೋಬೇಕ, ರಾಜಾರ ತ್ರಾಸ್ ಮಾಡ್ಕೋಬೇಕತೆ. ರಾಜನ್ ಕಡೆ ಬರ್ತಾರ, ಹಿಂಗ್ ಮಗ ಹೋದ ಆತ. ಅವಾಗ ರಾಜ ಅಂತಾರ, ನೋಡ್ಪಾ ವಾಪಸ್ ಅಂತೂ ಬರುದಿಲ್ಲ, ನನಗ್ ಇಷ್ಟ ಐತೆ ಇವನ ರಾಜ ಮಾಡ್ಬೇಕತ್ತ, ಖರೆ ವಿಧಿ ಹಿಂಗೆ ಹೇಳ್ತೈತಿ, ಆಯ್ತು ನಾ ಇನ್ನೊಬ್ಬ ಮಗನ್ ರಾಜ ಮಾಡ್ತೇನಿ ಅಂತಂದ್ರಿ. ಅವ್ವ ಅಂತ ನಾವಂಗ ಆಶ್ಚರ್ಯ ಪಡ್ತಾನೆ, ಇದು ಅಗ್ಗಕ್ಕ ಸಾಧ್ಯ ಇಲ್ಲತೆ. ಆಮೇಲೆ ಬಿಡ, ಅಪ್ಪಂದಂತೂ ಬಿಡ, ಮೋಹ ಇರಂಗಿಲ್ಲ. ಪತ್ನಿದ ಮತ್ತ ಅವನ್ ಮೇಲ್ರಿ ಇರ್ತತ್ಲ, ಪತ್ನಿ ಮತ್ತ ಅವಂದ್ರೆ ಮೋಹ ಇರ್ತೈತ್ಲ ಮಗದ ಮೇಲೆ ಅಂತ. ಪತ್ತಿನ ಮಗನ ಹೇಳಾಕ್ ಬರ್ತಾರೋ, ಅವರು ಹಂಗ ಹೇಳ್ಬಿಡ್ತಾರೆ. ಅವಾಗ ಅವಂಗ ಆಶ್ಚರ್ಯ ಅನಿಸ್ತೈತಿ. ಅವಾಗ ಅವ್ ಕರೆ ಅಂತಾನ, ಇವ್ರ ಎಲ್ಲಾರು ಏನದಾರಿ, ಮೋಹ ಜೀತ ರಾಜ ಅದತ್ತೆ. ಮತ್ ವಾಪಸ್ ಕಾಡಿಗೆ ಬರ್ತಾನ. ಕಾಡಿಗೆ ಬಂದ ತನ್ನ ವಸ್ತ್ರವನ್ನ ಕೊಡ್ತಾನ. ಬಲೆ ಬೇಷ್ ಅಂತ ಹೇಳಿ ಕಳಿಸಿ ಬಿಡ್ತಾರ. ಅಂದ್ರೆ ಅರ್ಥ ಏನ್ರಿ, ಎಷ್ಟ್ ಚಂದ ಐತ್ ನೋಡ್ರಿ ಕತಿ. ನನಗ್ ಈ ಕತಿ ಕೇಳಿದ್ಮೇಲೆ ಒಂಚೂರ್ ಇನ್ನ ಮೋಹ ಉಳಿದ್ ಎಲ್ಲಾ ತೆಗದ್ ಹೋದ್ರಿ. ಎಷ್ಟ್ ಚಂದ ಹೇಳಿದ್ರಿ ಅವ್ರ. ಹೋದವ್ರ ಹೋದ್ರು, ನಾವೇನ್ ಮಾಡಕ್ ಬರ್ತೈತಿ. ಅಪ್ಪ ಹೇಳ್ತಾನ, ಹೋದವ್ರ ಹೋದ್ಮೇಲೆ ನಾ ಯಾಕ ದುಃಖಿ ಆಗ್ಲಿ ಅಂತಾರ ಅವ್ರ. ನಾವ್ ಇವತ್ ಹೆಂಗ ಸಂಸ್ಕಾರ ಮಾಡ್ಕೊಂಡೇವಂದ್ರ, ಬರೇ ದುಃಖ ತಗೊಂಡ್ ಸಂಸ್ಕಾರ ಮಾಡ್ಕೊಂಡ್ಬಿಟ್ಟೇವ್ರಿ. ಒಂಚೂರ ಆತು ದುಃಖ. ಬಾಜುಕೇನವ್ರ ಮನ್ಯಾಗ ಯಾರೇ ಸತ್ತಿರ್ತಾರ ಅಂದ್ರ, ಯಾರೇ ಶರೀರ ಬಿಟ್ಟಿರ್ತಾರ, ನಾವ್ ಕಣ್ಣೀರ್ ಹಾಕ್ ಬರ್ತೇವ್ರಿ. ನಮ್ ಮನ್ಯಾಗ ಮೊಮ್ಮಗ ಏನ್ರೆ ಸಲೈನ್ ಏರ್ಸಿದ್ರ ನನ್ನ ಕಣ್ಣೀರ್ ಗಳಗಳ ಹೋಗ್ತಿರ್ತಾವ. ಅವ್ರ್ ನೋಡ್ರಿ ಎಷ್ಟ್ ಚಂದ ಐತ್ರಕ್ಕಾರ. ಹೋದವ್ರ ಹೋದ್ರು, ಇನ್ ಮುಂದಿನ ನೋಡ್ಕೋದು, ಮುಂದಿನವ್ರ ಆಗ್ತಾರೋ. ನಾವು ಹಿಂಗ ಆಗ್ಬೇಕ್ರಕ್ಕಾರ. ಸತ್ಯುಗದಲ್ಲಿ ಪ್ರತಿಯೊಬ್ರು ಮೋಹ ಜೀತ್ ಇರ್ತಾರಿ. ಯಾರು ಯಾರಿಗೂ ಅಳ್ಳುದಿಲ್ರಿ, ಯಾರು ಯಾರ್ದು ತ್ರಾಸ್ ತಗೊಂಗಿಲ್ರಿ.
ಅಕ್ಕರ ಹೌದು ಇಲ್ಲ ಹಂಗ ನಾವ್ ಆಗ್ಬೇಕ್ರಿ. ಇನ್ ಎಷ್ಟ್ ಅದುರಿ? 5 ಅದುರಿ. 5 6 ಅದುರಿ? 6 ಅದುರಿ. ಇನ್ನು ಏಳನೇದ್ರಿ. ಏಳನೇ ಕತಿ ಯಾವ್ದಂದ್ರ ಅಲ್ಲಾ ಅವಲ್ದೀನ್ ಔರ್ ಜಾದೂ ಕಿ ಚಿರಾಗ್. ಅಲ್ಲಾ ಅವಲ್ದೀನ್ ಜಾದೂ ಕಿ ಚಿರಾಗ್. ಅವಲ್ದೀನ್ ಒಬ್ಬವ ವ್ಯಕ್ತಿ ಇರ್ತಾನ್ರಿ, ಅವ್ ಬಾಳ್ ಬಡವ್ ಇರ್ತಾನ್ರಿ. ಅವಗೂ ಊಟ ಹಾಕ್ಸಕ ಆಗ್ತಿರುದಿಲ್ರಿ, ಅಟ್ ಬಡತನ ಇರ್ತೈತ್ರಿ. ಒಬ್ಬ ವ್ಯಕ್ತಿ ಬಾಗ್ಲಾ ಬಾರಿಸ್ತಾನ್ರಿ. ಬಾಗ್ಲಾ ಬಾರಿಸಿ ಏನ್ ಕೇಳ್ತಾನಂದ್ರ, ನಾ ನಿಮ್ಮ ಅಪ್ಪನ್ ತಮ್ಮ ಅದೇನಿ, ನಿಮ್ಮ ಅಪ್ಪನ್ ಕರಿ ಅಂತಾರ. ಪತ್ನಿ ಅವ್ ಅಂತಾಳು, ನಮ್ ಪತಿ ಅಂತ ಯಾವಾಗ ಬಾಳ್ ದಿವಸ ಆತ ಶರೀರ್ ಬಿಟ್ಟಾನು, ಅದಕ್ಕ ಯಾರಿಲ್ಲ ಆತ. ನಾ ಅವ್ರ ಅಪ್ಪನ ತಮ್ಮ ಅದೇನಿ, ಫ್ರೆಂಡ್ ಅದೇನಿ. ನಾನ ಬಾಳ ವಿದೇಶನ್ಯಾಗ ಹೋಗಿದ್ದೆ, ನಾ ಎಲ್ಲಾ ಬಾಳ್ ಗಳಿಸ್ಕೊಂಡ್ ಬಂದೇನಿ, ಈಗ ನಿಮ್ ಹೊಳ್ ವಾಪಸ್ ಕೊಡಾಕ್ ಬಂದೇನಿ ಅಂತ ಹೇಳಿ ಬರ್ತಾರ. ಬಂದ್ ಅವತ್ತಿನ ದಿನ ಹೊಟ್ಟಿ ತುಂಬಾ ಊಟ ಮಾಡ್ತಾರಿ 3 ಜನ ಕೂಡಿ. ಆಮೇಲೆ ಅವ್ ಏನ್ ಅಂತಾನಂದ್ರ, ಅಪ್ಪನ್ ತಮ್ಮ ಇದ್ದಾವ್ ಏನ್ ಹೇಳ್ತಾನಂದ್ರ, ನಾನ್ ಇನ್ಮೇಲೆ ಇಲ್ಲೇ ಇರ್ತೀನಿ ಅಂದ್ಬಿಡ್ತಾನ್ರಿ. ಹಾ ಆಯ್ತು ಅಂತ ಹೇಳಿ, ನಾ ಬಾಳ್ ಗಳಿಸ್ಕೊಂಡ್ ಬಂದೇನಿ, ನನ್ ಕಡೆ ಬಾಳ್ ಮಾಲ್ ಐತಿ, ತಿನ್ಕೋತ ಉಣ್ಕೋತ ಇದ್ ಬಿಡುನ್ ಅಂತ ಉದ್ಕೋತಾರ. ಆಮೇಲೆ ಮಾರನೇ ದಿನ ಆಕೈತಿ. ಮಾರನೇ ದಿನ ಏನ್ ಹೇಳ್ತಾನ, ನಾನು ಇವನು ಹೊರಗೆ ಒಂದಿಟ್ಟು ಹೋಗ್ ಬರ್ತೇವಿ ಅಂತ ಹೇಳ್ತಾನ. ಆಮೇಲೆ ಕರ್ಕೊಂಡ್ ಹೋಗ್ತಾ ಮಾರ್ಕೆಟಿಗೆ ಹೋಗ್ ಬರ್ತೇವಿ. ಮಾರ್ಕೆಟಿಗೆ ಕರ್ಕೊಂಡ್ ಹೋಗೋದು ಆಕ್ಚುಲಿ ಇವ್ ಅಪ್ಪನ್ ತಮ್ಮ ಇರೋದಿಲ್ರಿ, ಇವ್ ಜಾದೂಗರ್ ಇರ್ತಾನ್ರಿ. ಜಾದೂಗರ್ ಇರ್ತಾನ. ಇವ್ ಕಾಡ್ನೆ ಕರ್ಕೊಂಡ್ ಹೋಗ್ತಾನ್ರಿ. ಕಾಡ್ನೆ ಕರ್ಕೊಂಡು ಹೋದಾಗ ಅಲ್ಲಿ ದೊಡ್ಡ ಒಂದ್ ಗುಫಾ ಬರ್ತೈತ್ರಿ. ಆ ಗುಫಾ ಏನ್ ಹೇಳ್ತಾನಂದ್ರೆ ಸರಸ್ ಕಲ್ಲ ಅಂತ ಹೇಳ್ತಾನ. ಕಲ್ಲು ಸರಸ್ತಾರಿ, ಇಬ್ರು ಕೂಡ ತಳಗಿಳಿತಾರಿ. ಇವ್ನ ಅಷ್ಟ ತಳಗಿಳಿಸ್ತಾರ, ಅವಳ್ದಿನ ಅಟ್ಟನ ತಳಗಿಳಿಸ್ತಾರ್ರಿ. ಇವ್ ಜಾದೂಗರ್ ಇರ್ತಾನ, ಮ್ಯಾಗ ನಿಂದಿರ್ತಾನ್ರಿ. ಅಲ್ಲಿ ಒಳಗ್ ಹೋದ್ರ ಗುಫಾನಾಗ ಮುತ್ತು ರತ್ನಗಳು ತುಂಬಿರ್ತಾವ್ರಿ. ಅದನ್ನೆಲ್ಲಾ ನೋಡಿ ಅವ ಕಿಸ್ದಾಗ ತುಂಬ್ಕೊತಾನ. ತುಂಬ್ಕೊಂಡ್ಮೇಲೆ ಅಲ್ಲಿ ಒಂದ್ ದೀಪ ಇರ್ತೈತ್ರಿ. ಆ ದೀಪ ಬಹಳ ಚಂದ ಇರ್ತೈತ್ರಿ. ಆ ದೀಪ ಕೈಯಾಗ ಹಿಡ್ಕೋತಾನ್ರಿ. ಆ ದೀಪ ಹಿಡ್ಕೊಂಡ್ ಅದಕ್ಕ ದೀಪ ಹಚ್ಚತ್ ಹೇಳ್ತಾನ. ದೀಪವನ್ನ ಹಚ್ತಾನ. ದೀಪ ಹಚ್ಚಿದ ಮ್ಯಾಲೆನ ಅದೆಲ್ಲಾ ಬೆಳದಿಂಗಳ ಗತೆ ಕಾಣ್ಕೊಳ್ಳಿ, ಮುತ್ತು ರತ್ನಗಳು ಕಾಣ್ತಾವ್ರಿ. ಅದನ್ನ ತುಂಬ್ಕೋತಾನ. ತುಂಬ್ಕೊಂಡ್ಮೇಲೆ ಟೈಮ್ ಆಗಕ್ ಬರ್ತೈತಿ. ಜಾದೂಗಳು ಒದರ್ತಾನು. ಒದರಿ ಏನ್ ಹೇಳ್ತಾನ, ಆ ದೀಪ ನನಗ್ ಕೊಡು ಅಂತ. ಇವು ಅವಳದಿನ ಏನ್ ಹೇಳ್ತಾನೋ, ದೀಪ ಆಮೇಲೆ ಕೊಡ್ತೇನೆ, ಮೊದಲ್ ನನ್ ಮ್ಯಾಗೆ ಬಸತ್ತಾನ್ರಿ. ಮೊದಲ್ ನನ್ನ ಮ್ಯಾಗೆ ಎಬ್ಬಸು, ಆಮೇಲೆ ನಿನಗ್ ದೀಪ ಕೊಡ್ತೇವೆ ಅಂತ. ಇವ್ ಮ್ಯಾಗಿನವ್ ಏನೇನೋ ಜಾದೂಗರ ಮೊದಲ್ ದೀಪ ಕೊಡೋತೀವ್ ಅಂತ. ಇವ ಮೊದಲ್ ನಾನು ಎಬ್ಬಸ್ನಿ, ಆಮೇಲೆ ನಾ ದೀಪ ಕೊಡ್ತೇನಂತ ಅವ. ಹಿಂಗ ಒಬ್ರು ವಾದ ಬೇಕಾಕತೆ. ಇಬ್ರು ತಮ್ಮಗ್ ತಾವ್ ಹಂಗ ಏನ್ರಿ ತಮ್ಮ ನಿರ್ಧಾರಕ್ಕ ಗಟ್ಟಿ ನಿಂತು ಬಿಡ್ತಾರೆ. ಸಿಟ್ಟು ಬಂದ್ ಜಾದೂ ಐತ ಇರಂಗಾರ ಅಲ್ಲೇ ಅಂತ ಹೇಳಿ ಗುಫಾನ್ ಹೊಳ್ ಮುಚ್ಚಿ ಬಿಡ್ತಾನ್ರಿ. ಅದೇನ್ ಡೋರ್ ಇರ್ತೈತಲ್ರಿ, ಕಲ್ ಇರ್ತೈತಲ್ ಮುಚ್ಚಿ ಬಿಡ್ತಾನ್ರಿ. ಇನ್ನು ಅಂಜು ಸಾಯಕ್ ಹಿಡಿತಾನೆ. ಏನ್ ಮಾಡ್ಬೇಕಾದ್ರೆ ಆ ದೀಪವನ್ನ ನೋಡ್ದ ಅಂತಾದ ಏನೈತಿದ್ರು ದೀಪ ಅಂತ ಹೇಳಿ ಹಿಂಗ್ ಉಚ್ಚತಾನ್ರಿ. ಉಚ್ಕೊಳ್ಳೆ ಜಿನ್ ಬಂದ್ಬಿಡ್ತಾನ್ರಿ. ಜಿನ್ ಬಂದ ಏನ್ ಹೇಳ್ತಾರೆ ಅಂದ್ರ, ಹೇಳ್ರಿ ಮಾಲಕ ನಾ ಬಂದೆ, ನಿಮ್ಗೆ ಏನ್ ಹೇಳ್ರಿ, ನಾ ಏನ್ ಮಾಡಕ್ ತಯಾರದ. ನನ್ನ ಮೊದಲು ಇದ್ರ ಹೊರಗೆ ಹಾಕು ಅಂತ. ಆಮೇಲೆ ಹೊರಗೆ ಹಾಕ್ತಾರೆ. ಮೊದಲು ನನ್ ಮನಿ ಕರ್ಕೊಂಡ್ ಹೋಗು ಅಂತ ತನ್ನ ಮನಿ ಕರ್ಕೊಂಡ್ ಹೋಗ್ತಾನ. ಆಮೇಲೆ ಇವ್ ಏನ್ ಬೇಕಾದ್ ಮಾಡಕ್ ಸಾಧ್ಯತೆ ಅಂತ ಹೇಳ್ಕೊಳ್ಳಿ, ನನಗೊಂದ್ ಮಹಲ್ ತಯಾರ್ ಮಾಡ್ಕೊಡು ಅಂತ. ಮಹಲ್ ತಯಾರ್ ಮಾಡ್ತಾರೆ. ಇವ್ರ ತಾಯಿ ಚಂದ ಇರ್ತಾರೆ. ಅರ್ಥ ಏನ್ರಿ? ಅಲ್ಲಾ ಅವಲ್ದೀನ್. ಅವಲ್ದೀನ್ ಅಂದ್ರೆ ಏನ್ರಿ? ನಾವೆಲ್ಲರೂ ಅಲ್ಲ ಯಾರಿ? ಶಿವ್ ಬಾಬಾ. ನಾ ಶಿವ್ ಬಾಬಾನ್ ನೆನಪ್ ಮಾಡಿದ್ವಿ ಅಂದ್ರ ನಾವು ಬಾಬಾ ಏನ್ ಕೊಡ್ತಾನ್ರಿ? ಸ್ವರ್ಗದ ಆಸ್ತಿ ಕೊಡ್ತಾನ. ನಮಗ್ ಎಷ್ಟ ತ್ರಾಸ ಇದ್ರು ನಾವ ಅಲ್ಲಾನ ನೆನಪ್ ಮಾಡ್ರ ನಮಗ್ ಜಾದೂ ಅಂತೂ ಆಗೇ ಆಗ್ತೈತಿ. ನಮಗೂ ಕೂಡ ಸ್ವರ್ಗದ ಮಹಳ ಸಿಕ್ಕೇ ಸಿಗ್ತೈತಿ. ಎಷ್ಟದು ಹೇಳಿದ್ರಿ ಅಕ್ಕರ? 8 ಅದು 7 ಅದು ರೀ? ಯಾವ್ಯಾವ ಹೇಳ್ರಿ? ಅಂಗದ್ರಿ. ಹಾ, ಇನ್ ಲಾಸ್ಟ್ 8ನೇದು ಬಂತ್ರಿ, ಅಂದೇ ಅವ್ರ ಹಾತಿ. ಒಬ್ಬ ಗುರುಗಳು ಇರ್ತಾರಿ, ಅವ್ರಿಗೆ 5 ಜನ ಶಿಷ್ಯ ಇರ್ತಾರ. ಅವ್ರ 5 ಜನ ಶಿಷ್ಯರು ಕುರುಡ್ರಿರ್ತಾರ, ಏನು ಕಡ್ಡಿ ಕಾಣಿಸ್ತಿರೋದಿಲ್ಲ. ಗುರುಗಳು ಏನ್ ಮಾಡ್ತಾರ ಅಂದ್ರ ಇದನ್ ತಗೊಂಡ್ಬರ್ತಾರಿ, ಆಣಿನ್ ಕರ್ಕೊಂಡ್ ಬರ್ತಾರ. ಆಣಿನ್ ಕರ್ಕೊಂಡ್ ಬಂದ್ ಏನ್ ಹೇಳ್ತಾರ ಅಂದ್ರ, ಇದನ್ನ ನೀವು ಮುಟ್ರಿ ಅಂತ ಹೇಳ್ತಾರ. ಎಲ್ಲಾ ಶಿಷ್ಯರು ಹೋಗಿ ಆಣಿನ್ ಮುಟ್ಟಕ್ ಹಿಡಿತಾರ. ಆಮೇಲೆ ಮುಟ್ಟಾದ್ಮೇಲೆ ಗುರುಗಳು ಕೇಳ್ತಾರೋ, ಇದ ಆಣಿ ಹೆಂಗ ಕಾಣ್ತೈತಿ ಅಂತ ಕೇಳ್ತಾರ. ಒಬ್ಬ ಶಿಷ್ಯ ಏನ್ ಹೇಳ್ತಾನೋ, ಯಾವ್ದ ಕಿವಿ ಮುಟ್ಟಿರ್ತಾನಲ್ಲ, ಒಬ್ಬ ಶಿಷ್ಯ ಏನ್ ಹೇಳ್ತಾ, ಇದ್ರಿ ನಾವ್ ಕೇಳ್ತೇವ್ರಲ್ರಿ ಮರ ಹಂಗ ಐತ್ರಿ ಅಂತಾರ. ಒಬ್ಬ ಶಿಷ್ಯ ಏನ್ ಮುಟ್ತಾನೋ, ಕಾಲ್ ಮುಡ್ತಾರ. ಇದ್ ಹೆಂಗ ಐತಿ ಅಂತ ಕೇಳ್ಕೊಳ್ಳ. ಒಬ್ಬ ಏನ್ ಹೇಳ್ತಾನೋ, ಕಂಬಗತೆ ಐತಿ ಅಂತ ಹೇಳ್ತಾನ. ಒಬ್ಬ ಶಿಷ್ಯ ಹೊಟ್ಟಿ ಮುಡ್ತಾನ, ಪೂರ ಆಣಿ ಹೊಟ್ಟಿ ಮುಡ್ತಾನ್ರಿ. ಹೊಟ್ಟಿ ಆಣಿ ಮುಟ್ಕೊಳ್ಳಿ ಹೆಂಗ ಐತಿ ಅಂದ್ರ ಗಾಡಿಗತೆ ಐತ್ರಿ ಅಂತಾನ. ಒಬ್ಬ ಬಾಲ್ ಮುಟ್ತಾನ. ಬಾಲ್ ಹೆಂಗ ಐತಿ ಅಂದ್ರ
ಹಾವಿನ ಗತಿ ಐತ್ರಿ ಅಂತ ಹೇಳ್ತಾನ. ಒಬ್ಬ ಸೊಂಡ ಮುಡ್ತಾನ, ಸೊಂಡ ಮುಡ್ಕೊಳ್ಳಿ ಹೆಂಗ ಅನಸ್ತೈತ ಅಂದ್ರ ಹಗ್ಗದ ಗತಿ ಐತ್ರಿ ಅಂತ ಹೇಳ್ತಾರ. ಹಾ, ಎಲ್ಲಾರು 5 ಜನ ಶಿಷ್ಯರ ಕೂಡಿ ಇದನ್ ಹೇಳ್ತಾರು. ಈ 5 ಜನ ಶಿಷ್ಯರು ಕೂಡಿ ಹೇಳಿದ ಮಾತನ್ನ ಕೂಡಿಸಿದ್ರು ನಾವು ಆನಿ ತಯಾರಾಕೈತ್ರಿ? ಆನಿ ತಯಾರಾಕೈತ್ರಿ? ಇಲ್ಲ. ಇವ್ರು ಹೇಳಿದ್ದ ಬೇರೆ, ಅಲ್ಲಿ ಇರೋದ ಬೇರೆ. ಹಂಗರಿ ಪರಮಾತ್ಮನ ಪರಿಚಯ ಹೇಳಿದ್ರಿ, ಪುಣ್ಯಾತ್ಮಗಳು ಬಂದ್ ಹೇಳಿದ್ರಿ, ಧರ್ಮ ಗುರುಗಳು ಬಂದ್ ಹೇಳಿದ್ರು, ಧರ್ಮ ಸ್ಥಾಪಕರು ಬಂದ್ ಹೇಳಿದ್ರು, ಅನೇಕ ವಿದ್ವಾನ್ ಪಂಡಿತರಿಗೆ ಬಂದ್ ಹೇಳಿದ್ರು. ಅವ್ರೆಲ್ಲರೂ ಕುರುಡ್ರ. ಇವ್ರೆಲ್ಲರೂ ಕುರುಡ್ರ ಬಂದ್ ಆ ಶಿವ ಪರಮಾತ್ಮನ ಪರಿಚಯ ಕೊಟ್ರ. ಒಬ್ರು ಬಂದ್ ಹೇಳಿದ್ರು ಪರಮಾತ್ಮರೇ ಎಲ್ಲಾ ಕಡೆ ಅದಾನ್ರಿ. ಒಬ್ರೇನ್ ಹೇಳಿದ್ರು ಆ ಗುಡಿಯಾಗ ಅದಾನ್ರಿ ಅಂತ ಹೇಳಿದ್ರು. ಒಬ್ರೇನ್ ಹೇಳಿದ್ರು ಪ್ರಕೃತಿ ಒಳಗ ಅದಾನ್ರಿ ಅಂತ ಹೇಳಿದ್ರು. ಒಬ್ರೇನ್ ಹೇಳಿದ್ರು ನಿನ್ನಲ್ಲಿ ಅದನ್ಪ, ನಿನ್ನೊಳಗ ಹೋಗು ಅಂತ ಹೇಳಿದ್ರು. ಒಬ್ರೇನ್ ಹೇಳಿದ್ರು ನೀರ್ನ್ಯಾಗ ಅದಾನು, ಗಂಗಾನ್ಯಾಗ ಅದಾನು, ಪತಿತ ಪಾವನಿ ಅವ್ರತ್ತ ಹೇಳಿದ್ರು. ಒಬ್ರೇನ್ ಹೇಳಿದ್ರು ದೇವಿ ದೇವತೆಗಳ ಪರಮಾತ್ಮ ಅಂತ ಹೇಳ್ಬಿಟ್ರು. ಅಂದ್ರೆ ಇವ್ರೆಲ್ಲಾರು ಬಂದು ಏನ್ ಪರಮಾತ್ಮನ ಪರಿಚಯ ಕೊಟ್ರಲ್ಲ, ಇವ್ರೆಲ್ಲಾ ಅಂದಾಗಳ್ರಿ, ಕುರುಡ್ರಿ. ಇವ್ರು ಎಷ್ಟೊಂದ್ ಪರಿಚಯ ಕೊಟ್ರು ಕೂಡ ಎಲ್ಲಾ ಕೂಡಿಸಿದ್ದು ಕರೆಕ್ಟ್ ಆಕೇತ್ರಿ? ಕರೆಕ್ಟ್ ಆಕೇತ್ರಿ? ಹಾ, ಆದ್ರ ಪರಮಾತ್ಮ ತಾನ ಸ್ವಯಂ ಬಂದಾಗ ತನ್ನ ಪರಿಚಯ ಕೊಟ್ಟಾಗ ಅದು ಸತ್ಯ ಇರ್ತೈತ್ರಿ. ಅದಕ್ಕ ಕರೆಕ್ಟ್ ದಿವ್ಸ ಎಲ್ಲಾ ಏನ್ ಕೇಳಲ್ಲ. ಅದಕ್ಕ ಬಾಬಾ ಹೇಳ್ತಾರೆ ಮರೀರಿ ಅವ್ರನ್ನ. ಅವ್ ಇರೋದ ಬೇರೆ, ಇವ್ರು ಹೇಳಿದ್ದ ಬೇರೆ. ಆಣಿನ ಬೇರೆ, ಇವ್ರು ಹೇಳಿದ್ದ ಬೇರೆ ರೀ. ಅರ್ಥ ಐತ್ರಿ? ಅಚ್ಚಾ, ಓಂ ಶಾಂತಿ ರೀ. ಥ್ಯಾಂಕ್ ಯು ರೀ.